ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿರಾಘವ ನಮಸ್ತೆ ಘೋರ ಸೇವಾಯಾಂ ಸದಾ ನಿಮಿತ್ತ ಗೋಪಾದಾರ್ಥ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮ್, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇವತ್ತು 3ನೇ ಅಧ್ಯಾಯದ 26ನೇ ಶ್ಲೋಕದ ನಂತರ ನಾವು ಮುಂದೆ ಹೋಗೋಣ. 25ನೇ ಶ್ಲೋಕದವರೆಗೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಲ್ಲಿ ತನಕ ನಮಗೆ ಏನ್ ಅರ್ಥ ಆಗಿದೆ ಅಂತ ಹೇಳಿದ್ರೆ, 26ನೇ ಶ್ಲೋಕಕ್ಕಿಂತ ಮುಂಚೆ ಭಗವಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಲೋಕಕ್ಕೆ ದಾರಿ ತಪ್ಪಿಸಬಾರದು. ಯಾರು ಜ್ಞಾನ ಮಾರ್ಗ, ಇದು ಮುಖ್ಯವಾಗಿ ಜ್ಞಾನ ಮಾರ್ಗಕ್ಕೆ ಹಿಡ್ಕೊಂಡು ಮಾತಾಡ್ತಾ ಇರುವಂತದ್ದು. ಜ್ಞಾನ ಮಾರ್ಗಕ್ಕೆ ಒಂದು ಕ್ವಾಲಿಫಿಕೇಶನ್ ಅಂತ ಉಂಟು. ಸುಮ್ಮನೆ ಜ್ಞಾನ ಮಾರ್ಗ ತಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಇಲ್ಲದ್ರೆ ಮಿಥ್ಯಾಚಾರಿ ಆಗ್ತಾನೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಒಂದು ಕಡೆ ಕೂತು ಧ್ಯಾನ ಮಾಡುದು ಅಂತ ಹೇಳುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಎಲ್ಲ ಜಂಜಾಟಗಳನ್ನ ಬಿಟ್ಟಿರ್ಬೇಕು. ಆಮೇಲೆ ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನ ಫಾಲೋ ಮಾಡಬೇಕಾಗ್ತದೆ. ಇದೆಲ್ಲ ವಿಧಿ ನಿಯಮಗಳು, ಅಂದ್ರೆ ನೀತಿ ನಿಯಮಗಳೆಲ್ಲ ಇದೆ ಯಾವುದು ಜ್ಞಾನ ಮಾರ್ಗದಲ್ಲಿ. ಭಕ್ತಿ ಮಾರ್ಗದಲ್ಲಿ ಹಾಗೆ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಶುರು ಮಾಡ್ಲಿಕ್ಕೆ ಹಾಗೆ ಇಲ್ಲ, ಆದ್ರೆ ಮುಂದೆ ಹೋಗ್ಲಿಕ್ಕೆ ಹಾಗೆ ಇದೆ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಶುರು ಮಾಡ್ಲಿಕ್ಕೆ ಹಾಗೆ, ಎಲ್ಲ ಬಿಟ್ಟವನಿಗೆ ಮಾತ್ರ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಈ ಜ್ಞಾನ ಮಾರ್ಗ ಅಂತ ಹೇಳುದು ನಮ್ಮ ಕೈ ತುತ್ತಲ್ಲ, ನಮಗೆ ಸಿಗುವಂಥದ್ದಲ್ಲ. ಅಂತಹ ವಿಚಾರವನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಸುಮ್ಮನೆ ಎಲ್ರಿಗೂ ಉಪದೇಶ ಕೊಡ್ತಾ ಹೋದ್ರೆ, ಅವರು ಜ್ಞಾನಕ್ಕೆ ರೆಡಿ ಇಲ್ಲದವರಿಗೆ ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಅದನ್ನು ಮಾಡ್ಲಿಕ್ಕೆ ಆಗದೆ ಕೈ ಬಿಟ್ಟು ಹೋಗ್ತದೆ ಅವರಿಗೆ. ಆಮೇಲೆ ಅದರಿಂದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಆದ್ರೆ ಭಕ್ತಿ ವಿಚಾರ ಬೇರೆ. ಭಕ್ತಿ ಯಾರಿಗೆ ಕೊಟ್ಟರು ಕೂಡ, ಅವ್ರು ರೆಡಿ ಇಲ್ಲ ಅಂತ ಹೇಳಿದ್ರು ಕೂಡ ನಿಧಾನವಾಗಿ ಅದು ಅವರ ಮನಸ್ಸಿಗೆ ಹೋಗ್ತದೆ. ಇವತ್ತಲ್ಲ ನಾಳೆ ಹೋಗ್ತದೆ. ಆದ ಕಾರಣ ಭಕ್ತಿ ವಿಚಾರ ಬೇರೆ. ಇಲ್ಲಿ ಜ್ಞಾನದ ವಿಚಾರದಲ್ಲಿ ಮಾತಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮಾತಾಡುವಾಗ ನಾವೊಂದು ಉದಾಹರಣೆ ಡಿಸ್ಕಷನ್ ಮಾಡಿದ್ದೇವೆ. ಕೆಲವರಿಗೆ ಆ ಉದಾಹರಣೆಯಲ್ಲಿ ಸಂಶಯ ಆಗಿರ್ಬೋದು. ನನ್ನ ಆಪ್ತರು, ಆಮೇಲೆ ತುಂಬಾ ನನ್ನ ಹಿರಿಯರು ಆದಂತಹ ಒಬ್ರು ಪ್ರಭುಗಳು ಹೇಳಿದ್ರು, ಇದನ್ನು ಪುನಃ ನೀವು ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿದ್ರು ಅವರು. ಯಾಕಂತ ಹೇಳಿದ್ರೆ ಆ ಗಾದೆ ಲೌಕಿಕವಾದ ಗಾದೆ. ಅದನ್ನೊಂದು ಎಕ್ಸಾಂಪಲ್ ರೀತಿಯಲ್ಲಿ ಹೇಳಿದ್ದು ವಿನಃ ಅದು ನಿಜವಾಗಿ ಉದ್ದೇಶ ಇಲ್ಲ ಅದರದ್ದು. ಆ ಎಕ್ಸಾಂಪಲ್ ಉದಾಹರಣೆ ಕೊಟ್ಟ ಗಾದೆ ಯಾರಿಗಾದ್ರೂ ನೆನಪಿದ್ಯಾ ನಿನ್ನೆ? ಹೀರಾ ಮಾತಾಜಿ ಅವರೇ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳೋ ಒಂದು ಮಾತು, ಅದು ಸರ್ವೇ ಸಾಮಾನ್ಯ ನಾವು ಕೇಳಿದ್ದೇವೆ. ಅಂದ್ರೆ ಗಾದೆಗಳೆಲ್ಲ ಯಾರು ಬರ್ದಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಆದ್ರೆ ಇದೊಂದು ಲೋಕದಲ್ಲಿ ನಡೆಯುವಂತಹ ವಿಷಯ. ಅದು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಈ ಗಾದೆಯಲ್ಲಿ ನಿಜವಾಗಿ ಅದು ಸಮರ್ಥನೆ ಕೊಡುವಂತಹ ಗಾದೆ ಅಲ್ಲ ಇದು. ಆದ್ರೂ ಕೂಡ ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಲೋಕಕ್ಕೋಸ್ಕರ, ಲೋಕದ ನಿಯಮಕ್ಕೆ ಅಡ್ಡಿಯಾಗುವ ಹಾಗೆ ಭಗವಂತ ಏನು ಮಾಡೋದಿಲ್ಲ ಅಂತ ಹೇಳೋ ಉದ್ದೇಶದಿಂದ ಅದನ್ನು ಹೇಳಿದ್ದು. ಇದನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡುವಣ. ವೇದ ಸುಳ್ಳಾದರೂ, ವೇದ ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ರೆ ಇದೊಂದು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರ ಸ್ಥಿತಿಗತಿಗಳನ್ನ ನೋಡಿ ಇನ್ಸ್ಟ್ರಕ್ಷನ್ ಮಾಡಬೇಕು ಅಂತ. ಈಗ ವೇದದಲ್ಲಿ ಹೀಗೆ ಹೇಳಿದೆ ಅಂತೇಳಿ ನಾವು ಡೈರೆಕ್ಟ್ ಹೇಳಲಿಕ್ಕೆ ಹೋದ್ರೆ ಅವರು ಅದಕ್ಕೆ ರೆಡಿ ಇಲ್ಲದಿರಬಹುದು. ಆದ್ರೆ ಅಲ್ಲಿಯ ರೀತಿ ರಿವಾಜನ್ನ ನೋಡಿ ಹೇಳಿದ್ರೆ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ. ನಾನು ಗಲ್ಫ್ ಕಂಟ್ರಿಯಲ್ಲಿ ಇದ್ದೆ, 1 ವರ್ಷ ಏನೋ ಕೆಲಸ ಮಾಡಿದ್ದೆ ಅಲ್ಲಿ. ಅಲ್ಲೇ ನನಗೆ ಕೃಷ್ಣ ಭಾವನಾಮೃತ ಸಂಘದ ಪರಿಚಯ ಆಗಿದ್ದು. ನನಗೆ ಅದಕ್ಕಿಂತ ಮುಂಚೆ ನಂಗೆ ಗೊತ್ತಿದ್ರು ಕೂಡ ಅಷ್ಟು ನಾನು ತಲೆಗೆ ತಗೊಂಡಿರ್ಲಿಲ್ಲ. ಅಲ್ಲಿ ಹೋಗಿರುವಾಗ ನನಗೆ ಎಲ್ಲೂ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಒಂದು ಸ್ವಲ್ಪ ದೇವರು ಎಲ್ಲರೂ ಬೇಕು ಅಂತ ಭಾವನೆ ಇತ್ತು. ಅಲ್ಲಿ ಹೋದ ಮೇಲೆ ಏನೂ ಇಲ್ಲ.
ಹುಡುಕ್ಲಿಕ್ಕೆ ಶುರು ಮಾಡಿದೆ. ಹುಡುಕುವಾಗ ನನಗೆ ಗೊತ್ತಾಯ್ತು, ಒಂದು ಶಾಲೆ, ಸಿಂಧಿ ಶಾಲೆ ಅಂತ ಇದೆ ಅಲ್ಲಿ. ಸಿಂಧಿ ಶಾಲೆಯಲ್ಲಿ ವಾರ ವಾರ ಶುಕ್ರವಾರ ರಜೆ ಅಲ್ವಾ, ಅಲ್ಲಿ ಶುಕ್ರವಾರ ರಜೆ ಇರೋದಿನ ವಾರ ವಾರ ಎಲ್ಲರೂ ಸೇರಿ ಭಜನೆ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಯ್ತು. ಹಾಗೆ ಹೋದೆ ನಾನು ಅಲ್ಲಿಗೆ. ಅಲ್ಲಿಗೆ ಹೋಗುವಾಗ ಗೊತ್ತಾಯ್ತು, ಹೌದು ಅಂತ ಹೇಳಿ. ಆದ್ರೆ ಅಲ್ಲಿ ಯಾರು ಕೂಡ ಹೊರಗಡೆ ಕುರ್ತಾ ಧೋತಿ ಎಲ್ಲ ಹಾಕಿ ಹೋಗುವಾಗಿರ್ಲಿಲ್ಲ. ಈಗ ಹೋಗ್ಬೋದೇನೋ ನನಗೆ ಗೊತ್ತಿಲ್ಲ, ನಾನಿರುವಾಗ ಆ ಟೈಮಲ್ಲಿ ಅಷ್ಟೇನು ಅಂದ್ರೆ ಒಂಥರ ಏನ್ ಹೇಳುದು, ಯಾರಿಗೂ ಗೊತ್ತಾಗದ ಹಾಗೆ ಮಾಡುವಂತ ವಿಚಾರ. ಈಗ ಅದು ಶ್ರೇಷ್ಠ ಅಲ್ವಾ, ವೇದದಲ್ಲಿ ಹೇಳಿದೆ. ಹಾಗೆ ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಸಾಧ್ಯವಾದು ಅಂತ ಕಂಟ್ರಿಗೆ ಹೋಗಿ ಇಲ್ಲ, ನಮ್ಗೆ ಅವರು ಕಠಿಣ ಶಿಕ್ಷೆ ಕೊಡ್ತಾರೆ. ತಿಲಕ ಹಾಕುವಾಗ ಇಲ್ಲ, ಆಮೇಲೆ ಕಂಠಿ ಮಾಲೆ ಹಾಕಿ ತಿರುಗುವ ಹಾಗಿಲ್ಲ, ವೈಷ್ಣವ ಡ್ರೆಸ್ ಹಾಕುವಾಗಿಲ್ಲ. ಆದ್ರೆ ಅಲ್ಲಿಯ ರೀತಿ ರಿವಾಜಿನಲ್ಲೇ ಇರಬೇಕು ನಾವು. ಆದ್ರೆ ಭಕ್ತಿಗೆ ಏನು ಅಡ್ಡೆ ಇಲ್ಲ, ನಮ್ಮ ಹೃದಯದಲ್ಲಿ ನಡೆಯುವ ಭಕ್ತಿಗೆ ಏನು ಅಡ್ಡೆ ಇಲ್ಲ, ಅಡೆತಡೆ ಏನು ಇಲ್ಲ. ಅದೇ ದೃಷ್ಟಿಕೋನ ಇದು ಕೂಡ. ಗಾದೆ ಸುಳ್ಳಾಗುದು ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ನಾವು ಇರುವ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಜೀವನ ಮಾಡುತ್ತಾ ವೇದವನ್ನ ಹೃದಯದಲ್ಲಿ ತಕೊಳ್ಬೇಕು. ವೇದದ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗಿದೆ ಅಲ್ಲ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಂ ಅಂದ್ರೆ ವೇದದ ಸಂಪೂರ್ಣ ಗೊತ್ತಾಗೋದು ಅಂತ ಹೇಳಿದ್ರೆ, ವೇದದಲ್ಲಿ ತಗೊಳ್ಳೋದು ಏನು ಅಂದ್ರೆ ಕೃಷ್ಣನೇ ಸರ್ವೋತ್ತಮ, ಅವನ ಪೂಜೆಯೇ ಸರ್ವೋತ್ತಮ. ವೇದ ಹೇಳಿದ್ದನ್ನೆಲ್ಲ ತಗೊಳ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ವೇದ ಹೇಳಿದ್ದನ್ನೆಲ್ಲ ತಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ವೇದದಲ್ಲಿ ಫ್ಲವರಿ ಲ್ಯಾಂಗ್ವೇಜ್ ಕೂಡ ಮಾತಾಡಿದೆ. ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಬರ್ತದೆ. ವೇದದಲ್ಲಿ ಇದ್ದದನ್ನೆಲ್ಲ ನಾವು ತಕೊಳ್ಳೋದಲ್ಲ, ವೇದದಲ್ಲಿ ಫ್ಲವರಿ ಲ್ಯಾಂಗ್ವೇಜ್ ಉಂಟು. ಫ್ಲವರಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಇದು ಮಾಡಿದ್ರೆ ಇದು ಸಿಗ್ತದೆ, ಪುತ್ರ ಕಾಮೇಷ್ಟಿ ಮಾಡಿದ್ರೆ ನಿಮಗೆ ಪುತ್ರ ಸಿಗ್ತಾನೆ, ಅಥವಾ ಇಂತಹ ಕಾಮ್ಯ ಕರ್ಮಗಳ ಬಗ್ಗೆ ಮಾತಾಡ್ತದೆ, ಅದು ಜ್ಞಾನದ ಬಗ್ಗೆ ಮಾತಾಡ್ತದೆ. ಆದ್ರೆ ನಾವು ಏನ್ ತಕೊಳ್ಬೇಕು ವೇದದಲ್ಲಿ ಅಂದ್ರೆ ಭಕ್ತಿ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ನೀನು ವೇದ ಕಲ್ತ ಮೇಲೆ ನಿನಗೆ ಏನ್ ಗೊತ್ತಾಗ್ಬೇಕು, ನಾನೇ ಗೊತ್ತಾಗ್ಬೇಕು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಂ. ಎಲ್ಲ ವೇದಗಳನ್ನ ಎಲ್ಲ ಒಳ್ಳೆ ಓದಿದ ಮೇಲೆ ನಿನಗೆ ಏನು ಗೊತ್ತಾಗ್ಬೇಕು, ನನ್ನನ್ನು ಗೊತ್ತಾಗ್ಬೇಕು. ಅದ ಕಾರಣ ಇಲ್ಲಿ ವೇದ ಸುಳ್ಳಾದರೂ ಅಂತ ಹೇಳಿದ್ರೆ ಅರ್ಥ ವೇದ ಸುಳ್ಳು ಅಂತ ಅಲ್ಲ. ವೇದದಲ್ಲಿ ಎಲ್ಲ ವಿಚಾರಗಳನ್ನು ತಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ವಿಚಾರಗಳು ನೇರವಾಗಿ ಕೃಷ್ಣನಿಗೆ ಸಂಬಂಧಪಟ್ಟದ್ದನ್ನು ತಗೊಳ್ಬೇಕು. ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಭಗವದ್ಭಕ್ತರು ನಮಗೆ ಕೊಟ್ಟಂತಹ ದಾರಿ ಉಂಟಲ್ಲ, ವೇದದಲ್ಲಿ ಇಲ್ಲ ಅಂತ ಅನ್ನಿಸ್ಬೋದು ಅದು. ಆದ್ರೆ ಭಗವದ್ಭಕ್ತರು ಕೊಟ್ಟಿದ್ದಾರೆ ನಮಗೆ ಅದನ್ನ. ವೇದದಲ್ಲಿ ಇಲ್ಲ ಅಂತ ಅನ್ನಿಸ್ಬೋದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕಳೆದ ಕ್ಲಾಸಲ್ಲೂ ಹೇಳಿದ್ದೇನೆ, ಶ್ರೀಲ ಪ್ರಭುಪಾದ್ರು ಸ್ಪ್ರೈಟ್ ಕುಡಿದದ್ದು ಅದೇನು ವೇದದಲ್ಲಿ ಇದೆಯಾ ಸ್ಪ್ರೈಟ್ ಕುಡಿಬೇಕು ಅಂತ ಹೇಳಿ? ಸ್ಪ್ರೈಟೇ ಇರ್ಲಿಲ್ಲ. ಹಾಗೆ ಅಂತ ಹೇಳಿ ಅವರು ಆ ಸಮಯ ಸಂದರ್ಭಕ್ಕೆ ಮಾಡಿದ್ರಷ್ಟೇ. ಅದನ್ನ ನಾವು ಹಾಗೆ ಮಾಡ್ಲಿಕ್ಕೆ ಆಗುದೂ ಇಲ್ಲ. ಆದ್ರೆ ಅದೇ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ನಾವು ಮಾಡಬಹುದು, ಕೆಲವು ವಿಚಾರ ಮಾಡಬಹುದು. ಉದಾಹರಣೆಗೆ 16 ಮಾಲೆ ಜಪ ಮಾಡಬೇಕು ಅಂತ, 16 ಮಾಲೆ ಜಪ ಮಾಡಬೇಕು ಅಂತ ಏನಾದ್ರೂ ಎಲ್ಲಿಯಾದ್ರೂ ಬರ್ದು ಉಂಟಾ? ವೇದದಲ್ಲಿ ಇಲ್ಲ. ಆದ್ರೆ ಭಗವದ್ಭಕ್ತರು ಕೊಟ್ಟದ್ದು ಅದು ಗಾದೆ ರೀತಿ ಆಗ್ತದೆ. ಅದು ನಮಗೆ ಗಾದೆ ರೀತಿ ಆಗ್ತದೆ. ಅಂದ್ರೆ ವೇದದ ಒಂದು ಎಸೆನ್ಸ್ ಅನ್ನ ಕೊಡ್ತಾರೆ. ಆ ಎಸೆನ್ಸ್ ಅನ್ನು ನಮಗೆಲ್ಲ ಬೇಕಾಗುವ ಹಾಗೆ ಕೊಡ್ತಾರೆ. ಅದು ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಆದ್ರೆ ಇಡೀ ವೇದವನ್ನು ಓದಿ ಅರ್ಥ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ರೆ ಗಾದೆಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಗಾದೆ ನುರಿತವರು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರು ನಮಗೆ ಬೇಕಾದ ಹಾಗೆ ಕೊಡುವುದು. ನಮಗೆ ಬೇಕಾದ ಹಾಗೆ ಅಂದ್ರೆ ನಮ್ಮ ಲೆವೆಲ್ಗೆ ಬೇಕಾದ ಹಾಗೆ ಕೊಡ್ತಿದ್ದಾರೆ. ಅದೇ ಅಷ್ಟೇ. ಅದು ಸಮಂಜಸವಾದ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅಂದಾಜು ಸಿಗ್ಲಿಕ್ಕೆ ಅಷ್ಟೇ. ವೇದ ಸುಳ್ಳು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮಾತಾಡುವುದಲ್ಲ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಏನಾದ್ರೂ ಸಂಶಯ ಇದ್ರೆ ಇದನ್ನ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ಚೇತನ್ ಕುಮಾರ್ ಪ್ರಭುಗಳೇ, ದಯವಿಟ್ಟು ಹೇಳಿ. ಪ್ರಭುಗಳೇ, ತುಂಬಾ ಚೆನ್ನಾಗಿ ಹೇಳಿದ್ರು ಇದನ್ನ. ನಾನು ಅವತ್ತಿಂದ ನನಗೆ ಇದು ತುಂಬಾ ಗೊಂದಲ ಆಗಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಸರಿ. ಯಾಕಂದ್ರೆ ಇದು ನೋಡಿದ್ರೆ ವೇದ ಸುಳ್ಳು ಗಾದೆ ಸುಳ್ಳಲ್ಲ ಅಂತ ಹೇಳಿದೊಂದು ಒಂಥರ ಕನ್ಫ್ಯೂಷನ್ ಆಗುದು ಸಹಜ. ಯಾಕಂದ್ರೆ ವೇದವನ್ನೇ ಸುಳ್ಳು ಅಂತ ಹೇಳ್ತಾ ಉಂಟಲ್ಲ ಇದು ಅಂತ. ಇದನ್ನ ನಾನೇ ತಿಳ್ಕೊಂಡಿದ್ದೆ ಪ್ರಭು, ಇದು ಪ್ರಾಪಂಚಿಕವಾಗಿ ಜನಗಳು ಮಾಡ್ಕೊಂಡಿರೋದು ಅಂತ ನಾನು ತಿಳ್ಕೊಂಡಿದ್ದೆ ಪ್ರಭು. ಆದ್ರೆ ಇದರ ಅರ್ಥ ಈ ತರ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಪ್ರಭು. ಇಲ್ಲ, ನಿಜವಾಗಿ ಎಲ್ಲ ಗಾದೆಗಳಲ್ಲಿ ಗೂಢ ಅರ್ಥ ಇರ್ತದೆ. ಈಗ ಲಾಸ್ಟ್ ಟೈಮ್ ನಾವು ಹೇಳಿದ್ದೇವಲ್ಲ, ಕೊಂದು ತಿಂದರೆ ಕೊಂದ ಪಾಪವ ತಿಂದು ಪರಿಹಾರ ಅಂತ ಹೇಳಿದರೆ, ಅದನ್ನ ಲೋಕ ಏನ್ ತಗೊಳ್ತದೆ, ಕೊಂದ್ರೆ ಆ ಕೊಂದ ವಸ್ತುವನ್ನು ತಿಂದ್ರೆ ನನಗೆ ಪಾಪ ಬರುದಿಲ್ಲ ಅಂತ. ಅಲ್ಲಿ ಆಕ್ಚುಲಿ ಕೊಂದ ಪಾಪ ಅಂತ ಹೇಳಿದ್ರೆ ಕೊಂದು ಬರುವಂತಹ ಕರ್ಮದ ಉಂಟಲ್ಲ, ಆ ಕರ್ಮವನ್ನ ನಾವು ಅನುಭವಿಸಿಯೇ ತೀರ್ಬೇಕು ಅಂತ ಅರ್ಥ ಬರುತ್ತೆ. ಸೊ ಈ ರೀತಿಯಲ್ಲಿ ಗೂಢ ಅರ್ಥಗಳಿದೆ. ಈಗ ಇದನ್ನು ನಾವು ಮೊನ್ನೆ ಮಾತಾಜಿ ಹೇಳಿದಾಗೆ ಗೂಗಲ್ ಅಲ್ಲಿ ನೋಡಿದ್ರೆ ಕೂಡ ಅಲ್ಲಿ ಹೇಳುದು ಅಷ್ಟೇ, ವೇದವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ವೇದವನ್ನು ನುರಿತವರು ಅದನ್ನ ಕೆಲವು ಶ್ಲೋಕ ಮುಖಾಂತರ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಸುಲಭವಾಗಿ ನಮಗೆ ಅರ್ಥ ಆಗ್ತದೆ ಅಂತ ಹೇಳಿ.
ಸುಲಭವಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಭಗವಂತ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲ ಗೊತ್ತು ಅವರಿಗೆ, ಆದರೆ ಲೋಕಕ್ಕೋಸ್ಕರ ಹೇಗೆ ಬೇಕು ಹಾಗೆ ಅವರು ಜೀವನ ಮಾಡಿ ತೋರಿಸಿದ್ದಾರೆ. ಭಗವಂತ ಕೂಡ, ಚೈತನ್ಯ ಮಹಾಪ್ರಭುಗಳಾಗ್ಲಿ ಎಲ್ಲರೂ. ಆದರೆ ಕೆಲವು ಕಡೆ ಭಕ್ತರಿಗೋಸ್ಕರ ಲೀಲೆ ಮಾಡಿ ತೋರಿಸಿದ್ದಾರೆ. ಅದು ಭಕ್ತರಿಗೆ ಮಾತ್ರ ಗೊತ್ತಾಗ್ತದೆ, ಬೇರೆಯವರು ಅದನ್ನು ಕನ್ಫ್ಯೂಷನ್ ಆಗ್ತಾರೆ. ಯಾಕೆ ಕನ್ಫ್ಯೂಷನ್ ಆಗ್ತಾರೆ? ಕನ್ಫ್ಯೂಷನ್ ಆಗ್ಬೇಕು. ಯಾಕಂದ್ರೆ ಎಲ್ಲರೂ ಅಷ್ಟು ಸುಲಭದಲ್ಲಿ ಸಿಗೋದಲ್ಲ ಇದು. ಯಾಕಂದ್ರೆ ಅಜ್ಞಾನಿಗಳಿಗೆ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನಿಗಳಿಗೆ ಮಾತ್ರ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಅಜ್ಞಾನದಿಂದ ದೂರ ಹೋಗ್ಬೇಕು ಅಂತ ಹೇಳೋ ಉದ್ದೇಶದಿಂದ ಭಗವಂತ ಅಜ್ಞಾನಿಗಳಿಗೆ ಸಿಗುದಿಲ್ಲ ಅಂತ ಹೇಳುದನ್ನು ತೋರಿಸ್ಬೇಕಲ್ಲ. ಎಲ್ರಿಗೂ ಸಿಗ್ತದೆ ಅಂತ ಹೇಳಿದ್ರೆ ಏನೋ ವಿಚಾರ, ಎಲ್ರಿಗೂ ಭಕ್ತಿ ಸಿಗ್ತದೆ ಅಂತ ಹೇಳಿ ಗೊತ್ತಾದ್ರೆ ಏನು ವಿಚಾರ? ಆ ಅಜ್ಞಾನಿಗಳಿಗೆ ಅಷ್ಟು ಸುಲಭ ಇಲ್ಲ ಸಿಗುವಂಥದ್ದು ಅಂತ ತೋರಿಸ್ಲಿಕ್ಕೋಸ್ಕರ ಭಗವಂತ ಅದನ್ನ ಬೇರೆಯವರಿಗೂ ರಿವೀಲ್ ಆಗಿದೆ. ಭಕ್ತರ ಮುಖಾಂತರ ರಿವೀಲ್ ಆಗಿರ್ಬೋದು, ಭಗವಂತನ ಮುಖಾಂತರ ರಿವೀಲ್ ಆಗಿರ್ಬೋದು, ಆದ್ರೆ ಉದ್ದೇಶ ಅದಲ್ಲ. ಅಷ್ಟು ಹೇಳಿ ಮುಂದೆ ಹೋಗೋಣ. ಶ್ಲೋಕ 26. ನ ಬುದ್ಧಿ ಭೇದಂ ಜನಯೇದ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇದಕ್ಕಿಂತ ಮುಂಚೆ ಒಂದು ವಿಚಾರ ಉಂಟು. ಈಗ ನೀವೆಲ್ಲ ಕೇಳಿರ್ತೀವಿ, ಯೋಗ ಮಾಡುವಾಗ ಎಲ್ಲರೂ ಸೋಹಂ ಸೋಹಂ ಅಂತ ಹೇಳ್ತಾರಲ್ಲ. ಆಕ್ಚುಲಿ ಸಹ ಮತ್ತು ಅಹಂ ಅಂತ ಹೇಳುವಂಥದ್ದು. ಸಹ ಮತ್ತು ಅಹಂ ಇದೇ ಅಂದ್ರೆ ಆ ಉದಾಹರಣೆ ಕೊಟ್ಟಾಗೆ ನಾನು ಇದನ್ನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಎಲ್ಲರೂ ಏನ್ ಅನ್ಕೊಳ್ತಾರೆ, ನಾನು ಭಗವಂತ ಒಂದೇ, ನಾನು ಆತ್ಮನು, ನಾನು ಆತ್ಮ ಪರಮಾತ್ಮ, ನಾನು ಒಂದೇ. ಆದ್ರೆ ನಮ್ಮ ಈ ಒಂದು ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಭೇದ ಅಭೇದ ತತ್ವ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ನಮ್ಮ ಪರಂಪರೆಯ ಒಂದು ತತ್ವ. ಭೇದ ಅಭೇದ, ಭೇದವೂ ಉಂಟು ಅಭೇದವೂ ಉಂಟು. ಭೇದ ಏನು? ಭೇದ ಏನು ಅಂತ ಹೇಳಿದ್ರೆ, ನಾನು ಭಗವಂತನು ಸರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಮಾನ ಆಗ್ಲಿಕ್ಕೆ, ಸರಿ ಅಂದ್ರೆ ಸಮಾನವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅಣು, ಅವನು ವಿಭು. ಭಗವಂತ ವಿಭು, ಪರಮಾತ್ಮ ವಿಭು, ಅವನಷ್ಟು ದೊಡ್ಡದಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವನಲ್ಲಿರುವಂತಹ ಒಂದು ಗುಣಗಳು ಚಿಕ್ಕ ಮಟ್ಟಿನಲ್ಲಿ ನನ್ನಲ್ಲಿದೆ, ಸಂಪೂರ್ಣ ಮಟ್ಟದಲ್ಲಿ ಇಲ್ಲ, ಚಿಕ್ಕ ಮಟ್ಟಿನಲ್ಲಿ ನನ್ನಲ್ಲಿದೆ. ಅದು ಸಮಾನತೆ, ಆದ್ರೆ ವಿಭಿನ್ನತೆ ತುಂಬಾ. ಆದ ಕಾರಣ ಭೇದ ಮತ್ತು ಅಭೇದ. ಈಗ ಸೋಹಂ, ಸಹ ಅಹಂ. ಈಗ ಉಸಿರು ತಗೊಳ್ಳುವಾಗ ಉಸಿರಿನ ಶಬ್ದ ಸೋ, ಉಸಿರು ಬಿಡುವಾಗ ಹಂ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನೀವು ಕೇಳಿರ್ಬೋದು. ಸಹ ಅಹಂ ಅಂತ ಹೇಳಿ ಹೃದಯ ನಮ್ಮ ದೇಹದ ಒಳಗೆ ಸಹ ಅಹಂ ಅಂತ ಹೇಳಿ ಮಂತ್ರ ಆಗ್ತಾ ಉಂಟು. ಅದರ ಅರ್ಥ ಎಂತ ಹೇಳಿದ್ರೆ, ನಿಜವಾದ ಅರ್ಥ ವೈಷ್ಣವರಿಂದ ತಿಳಿಬೇಕು. ನಿಜವಾದ ಅರ್ಥ ಅಂತ ಹೇಳಿದ್ರೆ ಅದು ನಾನು ನಿನ್ನ ದಾಸ ಅಂತ ಹೇಳುವಂತಹ ದಾಸೋಹಂ ಅಂತ ಹೇಳುವಂಥದ್ದು. ಅದು ದಾಸೋಹಂ ಅಂತ, ಸೋಹಂ ಅಲ್ಲ, ಅದು ದಾಸೋಹಂ. ಸಹ ಅಂತ ಹೇಳಿದ್ರೆ ಅವನು, ಅಹಂ ಅಂತ ಹೇಳಿ ಸಹ ಅಂತ ಹೇಳಿದ್ರೆ ಅವನು, ಅಹಂ ಅಂದ್ರೆ ನಾನು ಅವನ ದಾಸ, ನಾನು ಅವನ ದಾಸ ಅಂತ ಹೇಳಿ ಹೃದಯದಲ್ಲಿ ಹೇಳ್ತಾ ಇರ್ತದೆ, ಉಸಿರಾಟದಲ್ಲಿ ಹೇಳ್ತಾ ಇರ್ತದೆ. ನಮ್ಮ ದೇಹ ನಡೀತಾನೇ ಇರ್ತದೆ, ನಮಗೆ ಅದು ಗೊತ್ತುಂಟ ಇಲ್ವಾ, ನಡೀತಾ ಇರ್ತದೆ. ಅಂದ್ರೆ ಮಹಾಮಂತ್ರದ ತರ ಈ ಮಂತ್ರ ನಡೀತಾ ಇರ್ತದೆ. ನಾನು ಭಗವಂತನ ದಾಸ, ನಾನು ಭಗವಂತನ ದಾಸ, ನಾನು ಭಗವಂತನ ದಾಸ ಅಂತ ಹೇಳ್ತಾ ಉಂಟು. ಆದ್ರೆ ನಮಗೆ ಗೊತ್ತಿಲ್ಲ. ನಾವೇನ್ ಹೇಳ್ತೇವೆ, ನಾನೇ ಭಗವಂತ, ನಾನು ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಅದು ಮೂರ್ಖತನ. ಆದ ಕಾರಣ ನಿಜವಾದ ಸೋಹಂ ಅಂತ ಹೇಳುವ ಅರ್ಥ ನಾನು ಭಗವಂತನ ದಾಸ ಅಂತ ಹೇಳುದು. ಅದು ತುಂಬಾ ಸುಲಭದಲ್ಲಿ ಅರ್ಥ ಆಗ್ತದೆ, ಅಷ್ಟೇನು ಕಷ್ಟ ಇಲ್ಲ. ನಾನು ಅವನು ಸಮಾನ ಹೇಗೆ, ನಾನು ಅವನು ಸಮಾನ ಗುಣದಲ್ಲಿ, ಅದು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ ಇರುವಾಗ ನನಗೆ ಅವನ ಕ್ವಾಲಿಟಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಉಂಟು ಅಷ್ಟೇ ವಿನಃ ನಾನು ಸಂಪೂರ್ಣವಾಗಿ ಭಗವಂತನ ಕ್ವಾಲಿಟಿ ಇಲ್ಲ ನನಗೆ. ಆದರೆ ಭಗವಂತನಷ್ಟು ಶಕ್ತಿಯೂ ಇಲ್ಲ, ಏನೂ ಇಲ್ಲ. ಆದ ಕಾರಣ ನಾನು ಹೇಗೆ ಸಮಾನ ಆಗ್ಲಿಕ್ಕೆ ಸಾಧ್ಯ? ಈ ರೀತಿಯಲ್ಲಿ ನಾವು ಗಾದೆಗಳನ್ನ ನಮ್ಮ ಹಿರಿಯರಿಂದ ಅಂದ್ರೆ ಆಚಾರ್ಯರುಗಳಿಂದ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವು ಲೌಕಿಕವಾದಂತ ಗಾದೆಗಳ ಉದಾಹರಣೆ ಕೊಡುವುದೇ ರಿಸ್ಕ್. ಯಾಕೆಂತ ಹೇಳಿದ್ರೆ ಲೌಕಿಕವಾದ ಗಾದೆಗಳಲ್ಲಿ ಯಾವತ್ತೂ ರಿಸ್ಕ್ ಇದೆ. ಯಾಕೆಂತ ಹೇಳಿದ್ರೆ ಲೌಕಿಕವಾಗಿ ಮಾತಾಡುವುದೇ ಹಾಗೆ ಅಲ್ವಾ. ಲೌಕಿಕವಾಗಿ ಮಾತಾಡುವುದು ಏನು, ಉದ್ದೇಶ ಏನು ಆಸೆಯಿಂದ ಮಾಡುವಂಥದ್ದು, ಅಂದ್ರೆ ಏನೋ ಕಾಮನೆಗಳಿಂದ ಮಾಡುವ ಚಟುವಟಿಕೆಗಳಿಗೆ ಬರ್ದದ್ದು. ಕೈ ಕಸರಾದರೆ ಬಾಯಿ ಮೊಸರು, ಇದೇನು ಕರ್ಮ ಮಾಡಿದ್ರೆ ಮಾತ್ರ, ಕೆಲಸ ಮಾಡಿದ್ರೆ ಮಾತ್ರ ತಿನ್ಲಿಕ್ಕೆ ಆಗ್ತದೆ ಅಂತ. ಕೃಷ್ಣನ ಕರ್ಮ ಅಂತ ಹೇಳಿಲ್ಲ ಅಲ್ಲಿ, ಕೆಲಸ ಮಾಡಿದ್ರೆ ಮಾತ್ರ. ಈ ರೀತಿಯಲ್ಲಿ ಉದಾಹರಣೆಗಳಿವೆ. ಮುಂದೆ ಹೋಗೋಣ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು 26 ಮತ್ತು 27. 27 ತುಂಬಾ ಇಂಪಾರ್ಟೆಂಟ್. ಅನುವಾದ: ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿ ಬಿಟ್ಟರೆ. ಇದೇ ನೋಡಿ, ಅದೇ ವಿಚಾರ ಇಲ್ಲಿ ಬರ್ತಾ ಉಂಟು. ಅಂದ್ರೆ ವರ್ಣಾಶ್ರಮದಲ್ಲಿ ಹೀಗೆ ಮಾಡಬೇಕು ಅಂತ ಉಂಟಲ್ಲ, ಅದನ್ನು ನಿಲ್ಲಿಸಿ ಬಿಟ್ರೆ
ಅವರ ಬುದ್ಧಿ ಕಲಕುತ್ತದೆ. ಈಗ ನಾನು ರೆಡಿಯೇ ಇಲ್ಲ ಮಾಡ್ಲಿಕ್ಕೆ, ಯಾವ್ದನ್ನ ಸಾಧನೆ ಮಾಡ್ಲಿಕ್ಕೆ, ಕಾಡಿಗೆ ಹೋಗಿ ಕೂತು ಸಾಧನೆ ಮಾಡ್ಲಿಕ್ಕೆ ನಾನು ರೆಡಿಯೇ ಇಲ್ಲ, ಆದ್ರೆ ನನಗೆ ಫೋರ್ಸ್ಫುಲ್ ಆಗಿ ಹೋಗು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನನಗೆ ಆಸಕ್ತಿ ಏನು? ನನಗೆ ಕೆಲಸ ಮಾಡಿ ದುಡ್ದು ಹಣ ಸಂಪಾದನೆ ಮಾಡುವ ಆಸಕ್ತಿ. ಅಂಥವನಿಗೆ ಏನು ಮಾಡಬೇಕು? ಭಕ್ತಿ ಕೊಡ್ಬೇಕು. ಹೇಗೆ ಭಕ್ತಿ ಕೊಡ್ಬೇಕು? ನಿಧಾನವಾಗಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗೆ ಆಗ್ಬೇಕು. ಅದನ್ನೇ ಇಷ್ಟು ದಿವಸದಿಂದ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಕನ್ಫ್ಯೂಷನ್ಗೆ ಏನು ದಾರಿಯೇ ಇಲ್ಲ, ಯಾಕೆಂದ್ರೆ ನಾವೆಲ್ಲ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗುವಂತ ಪ್ರೊಸೆಸ್ ಇದು. ಅಂದ್ರೆ ಈಗ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರಲ್ಲ ಮಗುವಿಗೆ ನೋವಾಗದೆ, ಅಥವಾ ನಮಗೆ ಆಗ್ಲಿ ನೋವಾಗದೆ ಯಾರು ಇಂಜೆಕ್ಷನ್ ಕೊಡ್ತಾರೆ ಅಂತ ಡಾಕ್ಟರ್ ನಮ್ಗೆ ತುಂಬಾ ಇಷ್ಟ. ಅಲ್ಲಿಗೆ ಹೋಗುದು ನಾವು. ಹಲ್ಲು ನೋವು ಬಂದ್ರೆ ಅವರು ಈಗ ಬಿಡಿ, ಈಗ ಅದಕ್ಕೆ ಅನೆಸ್ಥೀಶಿಯಾ ಎಲ್ಲ ಹಾಕ್ತಾರೆ, ಆದ್ರೂ ಕೂಡ ಅನೆಸ್ಥೀಶಿಯಾ ಹಾಕದಂತ ಒಂದು ಇಂಜೆಕ್ಷನ್ ಕೊಡುವಾಗ ನಮ್ಗೆ ನೋವಾಗದೆ ಯಾರು ಕೊಡ್ತಾರೆ, ಅಲ್ಲಿ ಇಲ್ಲಿ ಮಾತಾಡ್ತಾ ನಮ್ಗೆ ಗೊತ್ತಿಲ್ಲದೆ. ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ, ಭಕ್ತರ ಸಂಘ ಮಾಡ್ತಾ 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 ನಮಗೆ ಗೊತ್ತಿಲ್ಲದೆಯೇ ಭಕ್ತಿ ಶುರು ಆಗ್ತದೆ, ಗೊತ್ತಿಲ್ಲದೆಯೇ ಭಕ್ತಿ ಶುರು ಆಗ್ತದೆ. ಆದ ಕಾರಣ ಈ ಸಂಘ ತುಂಬಾ ಇಂಪಾರ್ಟೆಂಟ್. ಅದೇ ಕ್ರಮವಾದ ಬೆಳವಣಿಗೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಬಿಡಬಾರದು. ಅಂದ್ರೆ ಭಕ್ತರು ಯಾವತ್ತು ನೋಡಬೇಕು, ಬೇರೆಯವರಿಗೆ ಹೇಳುವಾಗ ಅವರ ಒಂದು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅವರು ಅಂತ ನಾವು ಅಳಿಲಿಕ್ಕೆ ಪ್ರಯತ್ನ ಪಡಬೇಕು. ಸುಮ್ಮನೆ ಎಲ್ರಿಗೂ ಒಂದೇ. ಈಗ ನನಗೆ ಉದಾಹರಣೆಗೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಒಂದು ಫಸ್ಟ್ ದಿವಸ ಹೋಗುದು ಅಂತ ಇಟ್ಕೊಳ್ಳುವ, ಆಮೇಲೆ ಯಾರಾದ್ರೂ ಹೇಳ್ತಾರೆ, ಏನು ಒಂದು ರೌಂಡ್ ಜಪ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಅಂತ ನನಗೆ ಬೈದ್ರೆ ಯಾರಾದ್ರೂ, ಆಮೇಲೆ ನಾನು ಜಪ ಮಾಡ್ತೇನೆ. ನಾನು ಫಸ್ಟ್ ದಿವಸ ಹೋಗಿರ್ತೇನೆ, ನನಗೆ ಎಲ್ಲ ಪ್ರಾಪಂಚಿಕತೆಯಲ್ಲೇ ಮುಳುಗಿದ್ದೇನೆ, ಏನೋ ದೇವರು ಬೇಕು ಅಂತ ಹೇಳಿ ಹೋಗಿದ್ದೇನೆ ನಾನು. ಅಲ್ಲಿ ಒಬ್ರು ಸೀನಿಯರ್ ಡಿವೋಟ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಯಾರಿಗೂ ಅಫೆಂಡ್ ಮಾಡೋದಲ್ಲ, ಅವ್ರು ನನಗೆ ಬಂದು ಹೇಳ್ತಿದ್ದಾರೆ, ಹಾ ಹೌದಾ, ಹಾಗಾ, ಸರಿ, ಒಂದು ರೌಂಡ್ ಆದ್ರೂ ಜಪ ಮಾಡಿ. ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ? ಹೀಗೆ ಹೇಳ್ಬಿಟ್ರೆ ಹೇಗೆ? ನನ್ನ ಹೃದಯಕ್ಕೆ ಏನಾದಿತ್ತು, ಅಯ್ಯೋ ಅಲ್ಲಿ ಬಂದ್ರೆ ಅಲ್ಲಿ ಹೋದ್ರೆ ಅಷ್ಟೇ ಫೋರ್ಸ್ ಆಗ್ತಾ ಉಂಟಲ್ಲಿ, ನಾನು ಫೋರ್ಸ್ ಮಾಡಿ ನನಗೆ ಇಷ್ಟ ಇಲ್ಲ. ಆದ್ರೆ ಫೋರ್ಸ್ ಬೇಕು ಯಾವಾಗ? ಸರೆಂಡರ್ ಆಗಿ ಬರುವಾಗ. ಒಬ್ಬ ವ್ಯಕ್ತಿ ಸರೆಂಡರ್ ಆಗಿ ಬರುವಾಗ ನಿಜವಾಗಿ ಅವನನ್ನ ಚೆನ್ನಾಗಿ ಟ್ರೈನಿಂಗ್ ಕೊಡಬೇಕು. ಸರೆಂಡರ್ ಆಗುದು ಯಾವಾಗ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ, ಅವನ ಭಾವನೆಗಳು ಎಲ್ಲ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಮುಂದೆ ಹೋಗ್ಬೇಕು, ಬೇರೆಯವರನ್ನು ಕೂಡ ನಿಧಾನವಾಗಿ ಟ್ರೈನಿಂಗ್ ಕೂಡ ಮಾಡಬೇಕು. ನಮಗೆ ನಾವೇ ಟ್ರೈನಿಂಗು, ಭಗವಂತನ ಭಕ್ತರ ಮುಖಾಂತರ ಟ್ರೈನಿಂಗ್ ನಮಗೆ ಸಿಗ್ಬೇಕು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು, ಅಂದ್ರೆ ನನ್ನಂತಹ ಅಜ್ಞಾನಿಗಳನ್ನ ಶಿಲಪ್ರಭುಪಾದರು, ಆಮೇಲೆ ಶಿಲಪ್ರಭುಪಾದರು ಎಲ್ಲ ಏನ್ ಹೇಳ್ಬೋದು, ಶಿಷ್ಯ ವೃಂದದವರು ಏನ್ ಮಾಡ್ತಿದ್ದಾರೆ? ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಕೆಲಸ ಮಾಡ್ತೀಯ, ಆಯ್ತು, ಕೆಲಸ ಮಾಡಿ ಭಗವಂತನ ಸೇವೆ ಮಾಡು. ಬೆಳಿಗ್ಗೆ ಸಂಜೆ ಆದ್ರೂ ಭಗವಂತನ ಸೇವೆ ಮಾಡು, ಬೇರೆ ಟೈಮಲ್ಲಿ ಕೆಲಸ ಮಾಡು. ಈ ರೀತಿಯಲ್ಲಿ ನಿಧಾನವಾಗಿ. ಆದ್ರೆ ಜ್ಞಾನ ಮಾರ್ಗದಲ್ಲಿ ಇದು ಸಾಧ್ಯವಿಲ್ಲ. ಎಲ್ಲ ಬಿಟ್ಟು ಭಗವಂತನದ್ದು ಮಾತ್ರ ಧ್ಯಾನ ಕೂತು ಮಾಡಬೇಕು. ಭಗವಂತನದ್ದಲ್ಲ ಇದ್ರೆ ನಿನ್ನನ್ನು ಬಗ್ಗೆ ನೀನೇ ಚಿಂತನೆ ಮಾಡಬೇಕು, ಅಥವಾ ಯಾರು ಇಲ್ಲ ಅಂತ ಚಿಂತನೆ ಮಾಡಬೇಕು. ಈ ರೀತಿ ಎಲ್ಲ ಬಿಡಬೇಕು. ಎಲ್ಲ ಬಿಟ್ಟ ಮೇಲೆ ಜ್ಞಾನ ಮಾರ್ಗ. ಆದ್ರೆ ಭಕ್ತಿಯಲ್ಲಿ ಹಾಗೆಲ್ಲ. ನಾವೆಲ್ಲ ಭಾಗ್ಯವಂತರು, ಅಂತ ಭಕ್ತಿ ಯೋಗದ ಒಂದು ಜೀವನ ಮಾರ್ಗ ನಮಗೆ ಸಿಕ್ಕಿದೆ. ಅದು ಮಾತ್ರ ಅಲ್ಲದ ಅಂತಹ ಒಂದು ಯುಗದಲ್ಲಿ ನಾವಿದ್ದೇವೆ. ಸುಲಭವಾದಂಥದ್ದು 10,000 ವರ್ಷದ ಉಂಟು ನಮಗೆ ಇದನ್ನು ಮಾಡಿ ಪರ್ಫೆಕ್ಷನ್ ಸಿಗ್ಲಿಕ್ಕೆ. ಅಷ್ಟು ಕಾಯಬಾರದು ನಾವು, ಆದ್ರೂ ಕೂಡ ಅದ ಕಾರಣ ಅಂತ ಯುಗದಲ್ಲಿ ನಮಗೆ ಜನ್ಮ ಸಿಕ್ಕಿ ನಮಗೆ ಇದರ ಅವಕಾಶ ಸಿಕ್ಕಿದೆ, ಒಂದು ಭಾಗ್ಯ ನಮ್ದು. ಆದ ಕಾರಣ ಇಂತಹ ಭಾಗ್ಯವನ್ನ ನಾವು ಕಳ್ಕೊಳ್ಬಾರ್ದು, ಕನ್ಫ್ಯೂಷನ್ ಆಗ್ಬಾರ್ದು. ಕನ್ಫ್ಯೂಷನ್ ಆಗ್ಲಿಕ್ಕೆ ತುಂಬಾ ಉಂಟು. ಕೆಲವರು ಹೇಳ್ತಾರೆ, ಕೂತು ನಿಧಾನವಾಗಿ ಧ್ಯಾನ ಮಾಡು, ಅದರಿಂದ ನಿನಗೆ ಒಳಿತಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಗಂಟೆ ನಮಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ? 2 ಗಂಟೆ 1 ಗಂಟೆ ಮಾಡಿದ್ರೆ ಸಾಕಾ? ಇಲ್ಲ. ನಮ್ಮ ಇಡೀ ಜೀವನದಲ್ಲಿ ಇಡೀ ಗಂಟೆಗಳಲ್ಲಿ ನಾವು ಎಷ್ಟು ಕೃಷ್ಣ ಪ್ರಜ್ಞೆ ಮಾಡ್ತೇವೆ ಅಂತ ನೀವು ಒಂದು ಉದಾಹರಣೆ ಕೊಡುವ. ಈಗ ನಾವು ಬೆಳಿಗ್ಗೆ ಎದ್ದು ಜಪಾದಿಗಳು ಮಾಡ್ತೇವೆ, 16 ಮಾಲೆ ಜಪ, ಆಮೇಲೆ ಶಿಲ ಪ್ರಭುಪಾದರ ಲೆಕ್ಚರ್ ಕೇಳ್ತೇವೆ, ಆಮೇಲೆ ಪ್ರಭುಪಾದರ ಪುಸ್ತಕ ಓದ್ತೇವೆ, ಆಮೇಲೆ ಹೋಗಿ ದೇವಸ್ಥಾನದಲ್ಲಿ ಆಗಾಗ ಸೇವೆ ಮಾಡ್ತೇವೆ, ಆಮೇಲೆ ಪುಸ್ತಕ ಹಂಚುತ್ತೇವೆ, ಆಮೇಲೆ ಭೋಗ ಅಂದ್ರೆ ದೇವರಿಗೆ ಮಾಡಿದ ಆಹಾರವನ್ನು ದೇವರಿಗೆ ಅರ್ಪಿಸಿ ತಿಂತೇವೆ. ಇದೆಲ್ಲ ನೇರ ಭಕ್ತಿ ಇದೆಲ್ಲ. ಹಾಗೆ ಮಾಡ್ಲಿಕ್ಕೆ ಸಾಧ್ಯವಾ? ನಾವು ಧ್ಯಾನ ಮಾಡ್ತಾ ಕೂತ್ಕೊಂಡು 24 ಗಂಟೆಗೂ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಈ ಕಾಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ಆ ಉದಾಹರಣೆ ಕೊಟ್ಟದ್ದು. ಡೇಟ್ ಬಾರ್ ಆದ ಸ್ಯಾರಿಡಾನ್ ಟ್ಯಾಬ್ಲೆಟ್
ಅಥವಾ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಡೇಟ್ ಬಾರ್ ಆದ್ದು ಆದ ಕಾರಣ ಅದು 10 ದಿವಸ ಡೇಟ್ ಬಾರ್ ಆದ್ರೂ ಕೂಡ 10 ದಿವಸ ಹಿಂದೆ ಇದ್ದ ಜ್ವರಕ್ಕೆ ಪ್ರಯೋಜನ, ಇವತ್ತಿನ ಜ್ವರಕ್ಕೆ ಅದು ಪ್ರಯೋಜನ ಇಲ್ಲ. ರಿಸ್ಕ್ ಇದೆ, ಆದ ಕಾರಣ ರಿಸ್ಕ್ ಇದೆ, ಅದು ತಕೊಂಡ್ರೆ ಗುಣ ಆಗ್ಲಿಕ್ಕೂ ಸಾಕು. ಆದ್ರೆ ಎಲ್ಲರಿಗೂ ಧೈರ್ಯ ಇರ್ಲಿಕ್ಕಿಲ್ಲ, ಡೌಟು ಇದೆ, ರಿಸ್ಕು ಇದೆ. ಯಾರೋ ಒಬ್ಬನಿಗೆ ಅದು ಫಲ ಸಿಗಬಹುದು, ಎಲ್ಲರಿಗೂ ಸಿಗುದಿಲ್ಲ. ಲೂಸ್ ಮೋಷನ್ ಆಗ್ಬಹುದು, ಇನ್ನೊಂದು ರೋಗ ಬಂದು ಇನ್ನೊಂದು ಮದ್ದು ತೆಗಿಬೇಕಂತ ಆಗ್ತದೆ. ನೀವಿದ್ರ ಉದಾಹರಣೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಅನ್ಕೊಳ್ತೇನೆ. ಆದ ಕಾರಣ ನಮಗೆ ನಿಜವಾದ ಮದ್ದು ಈಗಿನ ಕಾಲಕ್ಕೆ ಹರೇ ಕೃಷ್ಣ ಮಹಾಮಂತ್ರ, ಆಮೇಲೆ ಭಕ್ತಿ ಪಥ, ಭಕ್ತಿಯಲ್ಲೇ ಮುಂದೆ ಹೋಗುವಂಥದ್ದು, ಕೃಷ್ಣನನ್ನೇ ಪರಮೋತ್ತಮ ಅಂತ ತಕೊಂಡು ಕೃಷ್ಣಮೇಕ ಶರಣಂ, ಕೃಷ್ಣನಿಗೆ ಮಾತ್ರ ನಾನು ಶರಣಾಗ್ತೇನೆ ಅಂತ ಹೇಳಿ ಮುಂದೆ ಹೋಗುದು ಅತ್ಯುತ್ತಮ ಜ್ಞಾನ, ಅತ್ಯುತ್ತಮ ಬುದ್ಧಿ ಇರುವಂತಹವರ ಮನಸ್ಸು. ಆದ ಕಾರಣ ಅವರ ಅನುಸರಣೆ ನಾವು ಮಾಡಬೇಕು, ಅನುಕರಣೆ ಅಲ್ಲ. ನಿನ್ನೆ ಮಾತಾಡಿದ್ದೇವೆ ಅದರ ಬಗ್ಗೆ. ಭಾವಾರ್ಥ: ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಎಲ್ಲ ವೈದಿಕ ವಿಧಿಗಳ ಗುರಿಯೂ ಇದೆ. ಎಲ್ಲ ವಿಧಿಗಳ, ಎಲ್ಲ ಯಜ್ಞಾಚರಣೆಗಳ ಮತ್ತು ಐಹಿಕ ಚಟುವಟಿಕೆಗಳ ನಿರ್ದೇಶನವೂ ಸೇರಿದಂತೆ ವೇದಗಳಲ್ಲಿ ಇರುವುದೆಲ್ಲದರ ಉದ್ದೇಶ ಕೃಷ್ಣನನ್ನು ಅರಿಯುವುದು. ತುಂಬಾ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು. ಈ ಒಂದು ವಿಷಯ ಉಂಟಲ್ಲ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ಅಂತ ಹೇಳಿ, ಅದನ್ನ ನಾವು ತುಂಬಾ ಚೆನ್ನಾಗಿ ಹೃದಯದಲ್ಲಿ ತಗೊಳ್ಬೇಕು. ಇಲ್ಲಾಂದ್ರೆ ಎಲ್ಲಿ ಹೋದ್ರು ಎಲ್ಲವೂ ನಮಗೆ ಕನ್ಫ್ಯೂಷನ್ ಕೊಡ್ತದೆ. ನೇರ ಹೇಳಿದೆ ಭಗವದ್ಗೀತೆಯಲ್ಲಿ, ಎಲ್ಲ ಓದಿ ವೇದ ಶಾಸ್ತ್ರ ಓದಿದ ಮೇಲೆ ನೀನು ಏನಪ್ಪ ಮಾಡುದು, ಏನು ಮಾಡುದು, ನನ್ನನ್ನು ತಿಳಿಯುವುದು ಅಂತ ಹೇಳ್ತಾನೆ ಭಗವಂತ. ನನ್ನನ್ನು ತಿಳಿಯುವುದೇ, ಆಮೇಲೆ ನನ್ನನ್ನು ತಿಳಿದ್ರೆ ಸಾಕ, ನನ್ನ ಕೆಲಸವೇ ಮಾಡುದು. ಕೃಷ್ಣ ಯಾರು ಹೇಳಿದ್ದಾರೆ? ಭಗವತ್ಪಾದ ಶಂಕರಾಚಾರ್ಯ ಏನ್ ಹೇಳಿದ್ದಾರೆ? ಯಾವ ಕರ್ಮ ಮಾಡಬೇಕು? ಕೃಷ್ಣ ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ನನಗೆ ಒಂದೇ ಶಾಸ್ತ್ರ ಸಾಕು. ಯಾರು? ಶಂಕರಾಚಾರ್ಯರು ಹೇಳ್ತಿದ್ದಾರೆ, ನನಗೆ ಒಂದೇ ಶಾಸ್ತ್ರ ಸಾಕು. ಯಾವುದು? ಅದು ದೇವಕಿ ಪುತ್ರ ಗೀತಂ. ಯಾವುದು? ಭಗವದ್ಗೀತೆ. ಭಗವದ್ಗೀತೆ ಒಂದೇ ಸಾಕು. ಯಾಕಂದ್ರೆ ಮುಖಾದ್ಗೀರ್ಣ, ಅವರ ಬಾಯಿಂದ ಬಂದಂಥದ್ದು, ಭಗವಂತನ ಮುಖಾರವಿಂದದಿಂದ ಬಂದಂತಹ ವಚನಗಳಿದು. ಒಂದೇ ಸಾಕು. ಆಮೇಲೆ ಏಕೋ ದೇವೋ ದೇವಕಿ ಪುತ್ರ ಏವ. ನನಗೊಬ್ಬನೇ ದೇವರು ಸಾಕು. ಯಾರದು? ದೇವಕಿ ಪುತ್ರ. ಏಕೋ ದೇವೋ ದೇವಕಿ ಪುತ್ರ ಏವ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಮಂತ್ರ ಸಾಕು. ಅದು ಏನು ಒಂದೇ ಮಂತ್ರ? ಅವನ ನಾಮ, ಭಗವಂತನ ನಾಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದೇ ಮಂತ್ರ. ಆಮೇಲೆ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಅಂದ್ರೆ ಒಂದೇ ಒಂದು ಕರ್ಮ. ಏನದು ಕರ್ಮ? ಆ ಕರ್ಮ ಭಗವಂತನ ಯಾವುದು ಕೆಲಸ? ಒಂದೇ ಕೆಲಸ. ಅದೇನು? ಭಗವಂತನ ಸೇವೆ. ಅದೇ ಶುದ್ಧ ಭಕ್ತಿ. ಯಾವುದದು? ಡೈರೆಕ್ಟ್ ಹೇಳಿದ್ದಾರೆ ಶಂಕರಾಚಾರ್ಯರು, ಇದನ್ನು ಡೈರೆಕ್ಟ್ ಹೇಳಿದ್ದಾರೆ. ನಾವು ಕನ್ಫ್ಯೂಷನ್ ಮಾಡ್ತಾ ಇದ್ದೇವೆ ಅಷ್ಟೇ. ಕರ್ಮ ಅಪ್ಯೇಕಂ ತಸ್ಯ ದೇವಸ್ಯ ಸೇವಾ ಅಂತ ಹೇಳಿ ಗೀತೆಗೆ ಹೇಳಿದ್ದಾರೆ ಅವರು. ಈ ಗೀತೆಯ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಇದನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದ ಕಾರಣ ಮುಂದೆ ಹೋಗೋಣ. ಆತನೇ ಬದುಕಿನ ಪರಮ ಗುರಿಯು. ಆದರೆ ಬುದ್ಧಿಜೀವಿಗಳಿಗೆ ಇಂದ್ರಿಯ ತೃಪ್ತಿಯಾಚೆ ಏನೂ ತಿಳಿಯದು. ಸಾರಿ, ನಾಟ್ ಬುದ್ಧಿಜೀವಿಗಳಲ್ಲ, ಬದ್ಧ ಜೀವಿಗಳಿಗೆ. ಆದರೆ ಬದ್ಧ ಜೀವಿಗಳಿಗೆ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಬದ್ಧರಾದವರಿಗೆ ಇಂದ್ರಿಯ ತೃಪ್ತಿಯಿಂದ ಮೇಲೆ ಏನು ಗೊತ್ತಿಲ್ಲ. ಇಂದ್ರಿಯ ತೃಪ್ತಿಯೇ ಮ್ಯಾಕ್ಸಿಮಮ್ ಅವರಿಗೆ. ಅಂದ್ರೆ ಈ ಯಾಗ ಎಲ್ಲ ಮಾಡಿದ್ರೆ ನನಗೆ ಏನಾಗ್ಬೇಕು? ಸ್ವರ್ಗ ಪ್ರಾಪ್ತಿ ಆಗ್ಬೇಕು. ಸತ್ತ ಮೇಲೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು ಅಂತ ಹೇಳ್ತಾರೆ. ಸ್ವರ್ಗ ಪ್ರಾಪ್ತಿ ಆಯ್ತು, ನರಕ ಆಯ್ತು, ಅವನು ಹೀಗೆ ಮಾಡಿದ್ರೆ ನರಕವೇ ಹೋಗ್ತಾನೆ. ಅಂದ್ರೆ ಇದೆಲ್ಲ ಆಸೆಯಿಂದ ಬರುವಂಥದ್ದು. ನರಕ ಆದ್ರೂ ಆಸೆ. ನರಕದಲ್ಲಿ ಆಸೆ ಅಂದ್ರೆ ಏನು? ನೀಚ ಆಸೆ. ಅದು ನರಕಕ್ಕೆ ಹೋಗುದು ಯಾಕೆ? ಇಲ್ಲಿ ಬೇಡಂಗಟ್ಟೆ ಮಾಡಿದವ ನರಕಕ್ಕೆ ಹೋಗ್ತಾನೆ, ಒಳ್ಳೇದು ಮಾಡಿದವ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿ ನಾವೆಲ್ಲ ತಿಳಿದಿದ್ದೇವೆ. ಆದ್ರೆ ಇದೆಲ್ಲ ಯಾಕೆ ಬೇಕು? ಇಂದ್ರಿಯ ತೃಪ್ತಿಗೆ. ಆದುದರಿಂದ ಆ ಗುರಿಗಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡುತ್ತಾರೆ. ನೋಡಿ, ಇಲ್ಲಿ ವೇದಗಳನ್ನು ಏನು ಹೇಳ್ತಿದ್ದಾರೆ? ವೇದಗಳನ್ನು ಯಾಕೆ ಅಭ್ಯಾಸ ಮಾಡ್ತಿದ್ದಾರೆ? ಇಂದ್ರಿಯ ತೃಪ್ತಿಗೋಸ್ಕರ. ವೇದ ಇರುವುದು ಕೃಷ್ಣನನ್ನು ಅರಿಲಿಕ್ಕೆ. ಆದ್ರೆ ವೇದವನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ತಿದ್ದಾರೆ? ಪುನಃ ಪುನಃ ಚರ್ವತಿ ಚರ್ವಣಾನಾನ್, ಪುನಃ ಪುನಃ ಇಂದ್ರಿಯ ತೃಪ್ತಿ ಮಾಡ್ತಾ ಮಾಡ್ತಾ ಹೋಗ್ಲಿಕ್ಕೆ ವೇದವನ್ನೇ ಉಪಯೋಗಿಸ್ತಾ ಇದೆ.
ಹೆಚ್ಚಿನಾಂಶ ನಾವೆಲ್ಲ ಮಾಡ್ತಾ ಇರೋದು ಇದೆಯಾ? ಹೆಚ್ಚಿನಾಂಶ ಎಲ್ಲರೂ ಮಾಡ್ತಾ ಇರೋದು ಯಾಕೆ? ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರವೇ ಮಾಡ್ತಾ ಇರೋದು. ವೇದಾಧ್ಯಯನ ಆಗ್ಲಿ ಎಲ್ಲ ಮಾಡಿ ಸಿಗುದೇನು ಕೊನೆಗೆ? ನನಗೆ ಇಂದ್ರಿಯ ತೃಪ್ತಿ ಬೇಕು, ನಂಗೆ ಅದು ಗೊತ್ತುಂಟು ಇದು ಗೊತ್ತುಂಟು, ನಾನು ಅದು ಮಾಡಿ ಏನು ಇದು ಮಾಡಿ ಏನು ಅಂತ ಹೇಳುವ ಇಂದ್ರಿಯ ತೃಪ್ತಿ ಬೆಳಿಲಿಕ್ಕೆ ನಾವು ವೇದಗಳ ಅಧ್ಯಯನ ಮಾಡ್ತಾ ಇದ್ದು. ಆದ್ರೆ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ವಿನಯ ಬರ್ತದೆ ನಮಗೆ. ವಿನಯ ಬಂದು ನಮಗೆ ಏನಾಗ್ತದೆ? ಕೃಷ್ಣನೇ ಸರ್ವೋತ್ತಮ, ನಾನು ಏನೂ ಅಲ್ಲ ಅಂತ ಹೇಳುವಂತಹ ಭಾವನೆ ನಿಜವಾಗಿ ಬೇರೂರ್ತದೆ. ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತದೆ. ಆದ್ರೂ ಕೂಡ ಆ ವೇದಗಳನ್ನ ಸರೆಂಡರ್ ಮಾಡಿದ್ರೆ ವೇದಗಳು ನಿಧಾನವಾಗಿ ಮೆಟ್ಟಿಲಾಗಿ ನಿಧಾನವಾಗಿ ಕರ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಫಸ್ಟಿಗೆ ವೇದದಲ್ಲಿ ಏನಿದೆ? ವೇದದಲ್ಲಿ 3 ಭಾಗ. ಯಾವುದೆಲ್ಲ? ಯಾರಿಗಾದ್ರೂ ಗೊತ್ತಾ? 3 ಭಾಗ ವೇದಗಳಲ್ಲಿ. ಕಾಂಡಗಳು ಅಂತ ಹೇಳ್ತಾರೆ ಅದಕ್ಕೆ, ಕಾಂಡಗಳು. ಅರ್ಥ, ಕಾಮ, ಮೋಕ್ಷ ಅಲ್ಲ, ವೇದದ ಕಾಂಡಗಳು 3, ಅದು 4 ಆಯ್ತಲ್ಲ. ಏನು? ಗೊತ್ತಾ ಯಾರಿಗಾದ್ರೂ? ಹರೇ ಕೃಷ್ಣ ಪ್ರಭು. ಎಸ್ ಎಸ್ ಪ್ಲೀಸ್ ಹೇಳಿ. ಕರ್ಮಕಾಂಡ, ಜ್ಞಾನಕಾಂಡ, ಮತ್ತು ಇನ್ನೊಂದು ಗೊತ್ತಿಲ್ಲ please. ಉಪಾಸನಾ ಕಾಂಡ ಅಂತ. ಉಪಾಸನಾ ಕಾಂಡ ಅಂತ ಕರ್ಮ, ಜ್ಞಾನ ಮತ್ತು ಉಪಾಸನಾ ಕಾಂಡ. ಆಯ್ತಾ? ಕರ್ಮ ಜ್ಞಾನ ಅಂದ್ರೆ ಕರ್ಮಿಗಳಿಗೆ, ಜ್ಞಾನ ಅಂತ ಹೇಳಿದ್ರೆ ಜ್ಞಾನಿಗಳಿಗೆ, ಉಪಾಸನಾ ಕಾಂಡ ಅಂತ ಹೇಳಿದ್ರೆ ಭಕ್ತರಿಗೆ. ಅಂದ್ರೆ ಭಗವಂತನನ್ನ ಉಪಾಸನೆ ಮಾಡೋದೇ ಉದ್ದೇಶ, ಅದೇ ಲಾಸ್ಟ್. ಆದ ಕಾರಣ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಇಲ್ಲಿ ನಾವು ಕರ್ಮಕಾಂಡದಲ್ಲಿ ಏನು? ಇಂದ್ರಿಯ ತೃಪ್ತಿಯ ಬಗ್ಗೆ ಹೇಳಿದೆ. ವೇದದಲ್ಲಿ ಕರ್ಮಕಾಂಡದಲ್ಲಿ ಏನು ಹೇಳಿದೆ? ಇಂದ್ರಿಯ ತೃಪ್ತಿ. ಈ ಹೋಮ ಮಾಡಿದ್ರೆ, ಈ ತಪಸ್ಸು ಮಾಡಿದ್ರೆ ಇದು ಸಿಗ್ತದೆ ಅದು ಸಿಗ್ತದೆ ಅಂತ ಹೇಳಿ ಕರ್ಮಕಾಂಡ ಅದು. ಈ ಮನೆಯಲ್ಲಿ ಮನೆ ಗೃಹ ಪ್ರವೇಶ ಮಾಡಬೇಕು, ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು. ಯಾಕೆಂದ್ರೆ ಆ ಮನೆಯಲ್ಲಿ ನಿನಗೆ ಪ್ರೇತ, ಆ ಭೂತ ಎಲ್ಲ ಬಾಧೆಗಳು ಬರಬಾರ್ದು, ನೆಮ್ಮದಿಯ ಜೀವನ ನಡಿಬೇಕು ಅಂತ ಹೇಳಿ. ಅದು ಕರ್ಮಕಾಂಡ. ಕರ್ಮಕಾಂಡ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರ ಪೂಜೆ ಮಾಡ್ತಾರೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದ ಕಾರಣ ಇಂಥದ್ದೆಲ್ಲ ಮಾಡ್ತಾ ಇರುವಂಥದ್ದು ಕರ್ಮಕಾಂಡ. ಯಾಕಂದ್ರೆ ಭೋಗಕ್ಕೋಸ್ಕರ. ಆದ್ರೆ ಅದನ್ನು ಮಾಡಿದ್ರೆ ಅವನು ವರ್ಣಾಶ್ರಮದಲ್ಲೇ ಇದ್ದಾನೆ, ಅವನು ನಿಧಾನವಾಗಿ ಮೇಲೆ ಇರ್ತಾನೆ ಅಂತ ಅರ್ಥ ಅದರದ್ದು. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮ ಸಾಕ್ಷಾತ್ಕಾರವಾದವನು ಇತರರ ಚಟುವಟಿಕೆಗಳನ್ನಾಗಲಿ ಅರಿವನ್ನಾಗಲಿ ಕಲಕಬಾರದು. ತುಂಬಾ ಇಂಪಾರ್ಟೆಂಟ್. ಈಗ ಯಾರೋ ಒಬ್ಬ ತುಂಬಾ ಯಾವುದೋ ಕೃಷ್ಣನನ್ನೇ ನಂಬಬೇಕು ಅಂತ ಹೇಳುದು ನಾವು. ಆದ್ರೆ ಯಾರೋ ಒಬ್ಬನಿಗೆ ಗಣಪತಿ ದೇವರು ತುಂಬಾ ಇಷ್ಟ. ಆದ್ರೆ ನಾನು ಹೋಗಿ ಹೇಳ್ತೇನೆ, ಗಣಪತಿ ದೇವರ ಪೂಜೆ ಮಾಡಬಾರ್ದು, ಕೃಷ್ಣನ ಪೂಜೆಯೇ ಮಾಡಬೇಕು ಇವತ್ತಿನಿಂದ ಜೋರ್ ಮಾಡಿ ಹೇಳ್ತೇನೆ ಅಂತಿದ್ರೆ ಕಲಕಿದ ಹಾಗೆ. ಏನು ಹೇಳ್ಬೇಕು? ಆಯ್ತು, ನಿನಗೆ ಅಷ್ಟಿಷ್ಟ ಇದ್ರೆ ಮಾಡ್ತಾ ಇರು, ಆದ್ರೆ 1 ಮಾಲೆ ಆದ್ರೂ ಜಪ ಶುರು ಮಾಡು, ಹರೇ ಕೃಷ್ಣ ಮಹಾಮಂತ್ರ. 1 ಮಾಲೆ ಆದ್ರೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡು ಅಂತ ಹೇಳ್ಬೇಕು. ಒಂದು ಉದಾಹರಣೆ ಅಷ್ಟೇ. ಆಗ ನಿಧಾನವಾಗಿ ಏನಾಗ್ತದೆ? ಕೃಷ್ಣನೇ ಪ್ರೇರೇಪಣೆ ಕೊಡುದು. ಯಾಕಂದ್ರೆ ಕೃಷ್ಣನಿಗೆ ಗೊತ್ತಲ್ಲ, ನಮಗೆ ನಾವು ಅದನ್ನು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಕೃಷ್ಣನಿಗೆ ತೃಪ್ತಿ ಆದ್ರೆ ಎಲ್ಲರಿಗೂ ತೃಪ್ತಿ ಆಗ್ತದೆ ಅಂತ. ಆ ಒಂದು ಮರದ ಬೇರಿಗೆ ನೀರು ಹಾಕಿದ್ರೆ ಮಾತ್ರ ಮರಕ್ಕೆ ಶಕ್ತಿ ಬರ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನು ಒಮ್ಮೆಲೆ ಕಡ್ಡಿ ಮುರಿದಾಗಿ ಹೇಳಿದ್ರೆ ಸಾಧ್ಯ ಇಲ್ಲ. ಆದ ಕಾರಣ ಭಕ್ತನಾದವನು ಸಮಯ ಸಂದರ್ಭ ನೋಡಿ ಅದನ್ನೇ ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ನಾವೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಬೇರೆ ಬೇರೆ ಮಟ್ಟದಿಂದ ಇಲ್ಲಿ ಬಂದು ನಾವು ನಮ್ಮದೇ ಭಾವನೆಗಳಿಂದ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಹೇಳುವಾಗ ನಮ್ಮ ಗುರುಗಳಲ್ಲಿ, ನಮ್ಮ ಶಿಕ್ಷಾ ಗುರುಗಳಾಗ್ಲಿ ಯಾರೇ ಆಗ್ಲಿ, ನಾವು ಯಾರನ್ನ ಫಾಲೋ ಮಾಡ್ತೇವೆ ಅವರಲ್ಲಿ ಒಂದು ಸಜೆಷನ್ ತಕೊಳ್ಬೇಕು. ಸುಮ್ಮನೆ ಬಂದು ಏನು ಹೇಳಿ ಇನ್ನೊಬ್ಬನನ್ನು ಕನ್ಫ್ಯೂಷನ್ ಮಾಡಬಾರದು. ಯಾಕಂತ ಹೇಳಿದ್ರೆ ಅವನಿಗೆ ಹೆಲ್ಪ್ ಆಗೋ ಇದ್ರೆ ವಿರುದ್ಧವಾಗಿ ಹೆಲ್ಪ್ ಆಗದೇ ಇರಬಹುದು. ನಮ್ಮದು ಏನಾಗ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಭಗವತ್ ಪ್ರಾಪ್ತಿ ಆಗ್ಬೇಕು ಅಂತ ಹೃದಯದಲ್ಲಿ ಇರ್ಬೇಕು. ಆದ್ರೆ ಸಮಯ ಸಂದರ್ಭ ನೋಡ್ಬೇಕು. ಹೃದಯದಲ್ಲಿ ಉಂಟು ಅಂತ ಹೇಳಿ ಎಲ್ರಿಗೂ ಒಂದೇ ದಿವಸದಲ್ಲಿ ಹೇಳಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಶ್ಲೋಕ. ಇದು ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ. ಇಂದ್ರಿಯ ತೃಪ್ತಿಗಾಗಿ ಮುಂದೆ ಹೋಗ್ತಾ ಇದ್ದೇನೆ. ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸಬಹುದೆಂಬುದನ್ನು ತೋರಿಸಿಕೊಡುವುದರ ಮೂಲಕ ಅವನು ಕೆಲಸ ಮಾಡಬೇಕು. ಈಗ ಉದಾಹರಣೆಗೆ ಯಾರೋ ಒಬ್ಬ ಫ್ರೆಂಡ್ ಇದ್ದಾನೆ, ನನ್ನ ಜೊತೆ ಫ್ರೆಂಡ್ ಇದ್ದಾನೆ. ನಾನು ಫ್ರೆಂಡಿನ ಜೊತೆ ಯಾವತ್ತು ಕರಿತಾನೆ, ಹೋಟ್ಲಿಗೆ ಹೋಗುವ, ಬಾ ಇವತ್ತು ವೀಕೆಂಡ್ ಹೋಟ್ಲಿಗೆ ಹೋಗುವ ಅಂತ ಹೇಳಿ. ಆದ್ರೆ ಬ್ಯೂಟಿಫುಲ್ ವಿಷಯ ಏನು ಅಂತ ಹೇಳಿದ್ರೆ,
ನಮ್ಮ ಕೃಷ್ಣ ಸಂಘಗಳು ಸುಮಾರು ಸಾತ್ವಿಕವಾದ ಹೋಟ್ಲನ್ನು ತೆಗೆದಿದೆ. ಅಲ್ಲಿ ದೇವರಿಗೆ ಅರ್ಪಿಸಿ ಕೊಡ್ತಾರೆ ನಮಗೆ ಅಂತ ಹೋಟ್ಲಿಗೆ. ಅದು ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಆದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಹೋಗುವ ಅಂತ ಹೇಳೋದು. ಈಗ ಏನಾಯ್ತು, ಅವನಿಗೆ ತಿನ್ನುವ ಆಸೆ, ಆ ತಿನ್ನುವ ಆಸೆಯನ್ನು ಎಲ್ಲಿಗೆ ಕಟ್ತಾ ಇದ್ದೇವೆ, ದೇವರ ಕಡೆಗೆ ಟರ್ನ್ ಮಾಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನ, ಆ ಕರ್ಮಿಯ ಎಲ್ಲ ಚಟುವಟಿಕೆಗಳನ್ನ ಭಕ್ತನಾದವ ನಿಧಾನವಾಗಿ ಕೃಷ್ಣನ ಕಡೆಗೆ ತಿರುಗಿಸುವುದು. ಎಂತ ಒಂದು ಅದ್ಭುತ ವಿಚಾರ ನೋಡಿ. ಎಂತ ಅಂದ್ರೆ ಇದು ನಮ್ಮ ಅಂತಃ ಶುದ್ಧಿ ಮಾಡ್ತದೆ. ಅಂತ ಶುದ್ಧಿ ನಮ್ಮನ್ನು ಮಾಡ್ತದೆ, ಅವನನ್ನು ಮಾಡ್ತದೆ. ಯಾಕಂದ್ರೆ ಅವ ಅಲ್ಲಿ ಕರ್ಕೊಂಡು ಹೋಗುವಾಗ ಅಯ್ಯೋ ಇದು ಟೇಸ್ಟ್ ಒಳ್ಳೇದಿಲ್ಲ ಅಂತ ಹೇಳ್ತಾನೆ. ಉದಾಹರಣೆಗೆ ಹೇಳ್ತಾನೆ ಅಂತಲ್ಲ, ಉದಾಹರಣೆಗೆ ಟೇಸ್ಟ್ ಒಳ್ಳೇದಿಲ್ಲ ಅಂತ ಹೇಳ್ತಾನೆ. ಆಗ ನಮ್ಮ ಹೃದಯಕ್ಕೆ ನೋವಾಗ್ತದೆ. ಯಾಕೆಂದ್ರೆ ಅದೊಂದು ಪ್ರಸಾದ ಅಲ್ವಾ. ಪ್ರಸಾದವನ್ನು ನಾವು ಟೇಸ್ಟ್ ನೋಡುದಿಲ್ಲ. ಪ್ರಸಾದ ಎಷ್ಟೇ ಒಳ್ಳೇದಿರ್ಲಿ, ಕೆಟ್ಟದಂತ ಮನಸ್ಸಿಗೆ ಕಂಡ್ರು ಅದು ಭೌತಿಕ ವಿಚಾರ. ಆದ್ರೆ ಭೌತಿಕವೇ ಅಲ್ಲ ಪ್ರಸಾದ. ಪ್ರಸಾದ ಅಂದ್ರೆ ಭಗವಂತ. ಅದಕ್ಕೆ ಉಪ್ಪು ಇರ್ಲಿ, ಉಪ್ಪು ಇಲ್ಲದೇ ಇರ್ಲಿ, ಭಗವಂತನೇ ಸ್ವೀಕರಿಸಿದ್ದು ಅದು ಪ್ರಸಾದ. ನಾವು ಯಾರು? ಉಪ್ಪು ಇಲ್ಲ, ಸಿಹಿ ಉಂಟು, ಖಾರ ಜಾಸ್ತಿ ಹೇಳುವವರು ನಾವು ಯಾರು? ಭಗವಂತನೇ ಸ್ವೀಕರಿಸಿದ ಮೇಲೆ. ಆದ ಕಾರಣ ಅವ್ರು ಹೇಳುವಾಗ ನಮ್ಗೆ ಸ್ವಲ್ಪ ನೋವಾಗ್ತದೆ. ಆದ್ರೆ ಅಂತ ನೋವನ್ನು ನಾವು ಸ್ವಲ್ಪ ತಡೆದಿಡಬೇಕು, ಸುಮ್ಮನೆ ಕೋಪ ಮಾಡುವುದಲ್ಲ. ಈ ರೀತಿಯಲ್ಲಿ ನಾವು ತಾಳ್ಮೆಯಿಂದ ಇನ್ನೊಬ್ಬರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಮಗೆ ಇರ್ತದಲ್ಲ ಈಗೋ, ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತ ಕಾಣ್ತದೆ ಮನಸ್ಸಿಗೆ, ಅದೆಲ್ಲ ಈಗೋವನ್ನ ಟ್ರೈನಿಂಗ್ ಕೊಡ್ತದೆ ನಮಗೆ. ಈಗೋ ಆಗ್ತದೆ ನಮಗೆ, ಅಯ್ಯೋ ಹಾಗೆ ಹೇಳ್ತಾರ, ಸಿಟ್ಟು ಬರ್ತದೆ. ಆ ಸಿಟ್ಟನ್ನು ಹದ್ದಿಡ್ಲಿಕ್ಕೆ ನಮಗೆ ಅದು ಟ್ರೈನಿಂಗ್ ಕೊಡ್ತದೆ. ಆ ರೀತಿಯಲ್ಲಿ ಇಬ್ಬರಿಗೂ ಫಲ ಕೊಡ್ತದೆ ಅದು. ಭಕ್ತಿಯನ್ನು ಹೇಳುವವನಿಗೂ ಭಕ್ತಿಯನ್ನು ಮಾಡುವವನಿಗೂ ಫಲ ಕೊಡ್ತದೆ. ಆದುದರಿಂದ ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸುವುದು ಎಂಬುದನ್ನು ತೋರಿಸಿಕೊಡುವುದರ ಮೂಲಕ ಅವನು ಕೆಲಸ ಮಾಡಬೇಕು. ಯಾರು ಭಕ್ತ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುವ ಅಜ್ಞಾನಿಯು ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಕಲಿತುಕೊಳ್ಳುವಂತೆ ಕೃಷ್ಣ ಪ್ರಜ್ಞೆಯುಳ್ಳ ವಿದ್ವಾಂಸನು ಕೆಲಸ ಮಾಡಬಹುದು. ಆಯ್ತಾ? ನಾವು ಶ್ರೀಲ ಪ್ರಭುಪಾದರು ತುಂಬಾ ವಿಚಾರ ಬರೆದಿದ್ದಾರೆ. ಅದನ್ನು ಫಾಲೋ ಮಾಡ್ಲಿಲ್ಲ ಅಂದ್ರೆ ಇವನೇನು ಪುಸ್ತಕದ ಬದಕಾಯಿ. ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ಬಾಯಲ್ಲಿ ಹೇಳ್ತಾನೆ, ಮಾಡುದಿಲ್ಲ ಇವ. ಬಾಯಲ್ಲಿ ಮಾತ್ರ ಹೇಳ್ತಿದ್ದಾನೆ, ಮಾಡುದಿಲ್ಲ ಇವ ಅಂತ ಆಗ್ತದೆ. ಆದ ಕಾರಣ ಶ್ರೀಲ ಪ್ರಭುಪಾದರು ತುಂಬಾ ಹೇಳ್ತಾರೆ. ಈಗ ನಾನು ಮಾಡ್ತಿಲ್ಲ, ಆದ್ರೆ ನಾವೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ತುಂಬಾ ಕಡೆ ಹೇಳ್ತಾರೆ, ನಟ್ಟು ಬೋಲ್ಟ್ ತಿನ್ಲಿಕ್ಕೆ ಆಗುದಿಲ್ಲ. ನಾವು ನಟ್ಟು ಬೋಲ್ಟ್ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಹೆಚ್ಚಿನವರು ಇಲ್ಲಿ ಸೇರಿದವರೆಲ್ಲರೂ ನಟ್ಟು ಬೋಲ್ಟ್ ತಿನ್ನುವವರೇ. ಅಂದ್ರೆ ನೇರವಾಗಿ ನಾವು ಯಾರು ಕೃಷಿ ಮಾಡುದಿಲ್ಲ, ಕೃಷಿಗೆ ನೇರ ಸಂಬಂಧ ಇಲ್ಲ. ನಮಗೆ ನೇರ ಸಂಬಂಧ ಹೆಚ್ಚಿನವರಿಗೆ, ಕೆಲವರು ಇದ್ದಾರೆ ಇಲ್ಲಿ, ಆದ್ರೆ ಹೆಚ್ಚಿನವರಿಗೆ ನೇರ ಕೃಷಿ ಜೊತೆ ಸಂಬಂಧ ಇಲ್ಲ. ಇದ್ರೂ ಕೂಡ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತಾರೆ ಅದಕ್ಕೆ. ಅಡಿಕೆ ಮಾಡುದು, ಆಮೇಲೆ ಬೇರೆ ರಬ್ಬರ್ ಮಾಡುದು, ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ ನಮಗೆ ಕಮರ್ಷಿಯಲ್ ಕ್ರಾಪ್ ಇಂದ. ಅದ ಕಾರಣ ಉದಾಹರಣೆ ಕೊಡ್ತಾ ಇದ್ದೇವೆ ಅಷ್ಟೇ. ನಾವು ಶ್ರೀಲ ಪ್ರಭುಪಾದರು ನಟ್ಟು ಬೋಲ್ಟ್ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹಿಂದೆ ಏನಿದೆ ತಿಳ್ಕೊಂಡು ನಾವು ನಿಧಾನವಾಗಿ ಅದಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಸ್ಟೆಪ್ ಬೈ ಸ್ಟೆಪ್. ಇವತ್ತೇ ಎಲ್ಲ ಬಿಟ್ಟು ಹೋಗ್ತೇನೆ ಅಂತಲ್ಲ, ಹೃದಯದಲ್ಲಿ ಇದ್ರೆ ಅದು ಒಂದಲ್ಲ ಒಂದು ದಿವಸ ಫಲೀಭೂತವಾಗ್ತದೆ. ಉದಾಹರಣೆ, ಯಾರೋ ಒಬ್ಬ ಹುಡುಗನಿಗೆ ಅಪ್ಪ ಹೇಳ್ತಾರೆ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ, ನಿಧಾನವಾಗಿ ಅವನು ಅದೇ ದಿವಸ ಇಂಜಿನಿಯರ್ ಆಗುದಿಲ್ಲ, 10-20 ವರ್ಷ ಕಲಿಬೇಕು ಇಂಜಿನಿಯರ್ ಆಗ್ಬೇಕಿದ್ರೆ. ಅದೇ ರೀತಿಯಲ್ಲಿ ನಮಗೆ ಮನಸ್ಸಿನಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ ಹಾಗೆ ಮಾಡಬೇಕು ಅಂತ ಇರಬೇಕು. ಆದ್ರೆ ಒಂದೇ ದಿವಸದಲ್ಲಿ ಆಗ್ತದೆ ಅಂತ ನಾವು ಅಳ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ದೃಢ ನಿರ್ಧಾರ ಇರಬೇಕು. ನಿನ್ನೆ ಮಾತಾಡಿದ್ದೇವಲ್ಲ, ಯಾರು ಹನುಮಂತ ಹಾರ್ಲಿಕ್ಕೆ ದೃಢ ನಿರ್ಧಾರ ಮಾಡಿದ ಕಾರಣ ಹಾಡಿದ. ಅದೇ ರೀತಿ ಪ್ರಭುಪಾದರಿಗೆ ಸರೆಂಡರ್ ಆಗುದು ಅಂತ ಹೇಳಿದ್ರೆ ಅವರ ವಿಚಾರವನ್ನ ಅವರು ಹೇಳಿದ್ದನ್ನ ನಾವು ನಿಧಾನವಾಗಿ ತೆಕ್ಕೊಳ್ಳಿಕ್ಕೆ ದೃಢ ನಿರ್ಧಾರ ಮಾಡೋದು, ಅದು ಜ್ಞಾನ. ಅಜ್ಞಾನಿಯಾದವನ ಚಟುವಟಿಕೆಗಳಿಗೆ ಭಂಗ ತರಬಾರದು. ಆದರೆ ಇದು ಅರ್ಥ ಆಗಿದೆ ನಿಮಗೆ. ಆದರೆ ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ತುಂಬಾ ಇಂಪಾರ್ಟೆಂಟ್ ಇದು. ನೇರವಾಗಿ ವೈದಿಕ ನೋಡಿ, ಇಲ್ಲಿ ಆ ವೇದದ ವಿಷಯವೇ ಬರ್ತಾ ಉಂಟು. ವೇದದಲ್ಲಿ ತುಂಬಾ ನಿಯಮಗಳುಂಟು. ಆದ್ರೆ ಯಾರಿಗೆ ಭಕ್ತಿ ಶುರುವಾಗಿದೆ ಹೃದಯದಲ್ಲಿ, ಅವರು ಎಲ್ಲವನ್ನು ಫಾಲೋ ಮಾಡಬೇಕು ಅಂತಿಲ್ಲ. ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಆದರೆ ಲೋಕಕ್ಕೋಸ್ಕರ ನಾನು ಹಾಗಿರ್ಬೇಕು. ಯಾವುದು ಭಕ್ತಿಗೆ ವಿರುದ್ಧವಲ್ಲವೋ ಅದನ್ನು ಮಾಡಬೇಕು. ಭಕ್ತಿಗೆ ವಿರುದ್ಧವಾದನ್ನ ತ್ಯಜಿಸ್ಬೇಕು. ಭಕ್ತಿಗೆ ಮಾಡುವುದನ್ನ ಮಾಡ್ಬೇಕು. ಈಗ ಉದಾಹರಣೆಗೆ ಯಾವುದೋ ಒಂದು ಬಂದು ಕರೀತಾ ಇದ್ದಾರೆ, ಮದುವೆಗೆ ಬಾ ಅಂತ ಕರೀತಾ ಇದ್ದಾರೆ. ಇಲ್ಲಿ ಏನ್ ಮಾತಾಡ್ತಿದ್ದಾರೆ? ಸ್ವಲ್ಪವಾದರೂ ಕೃಷ್ಣ ಪ್ರಜ್ಞೆ ಬೆಳೆದವನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆ? ಇಂಟರ್ಮೀಡಿಯೇಟ್ ಸ್ಟೇಜ್, ಪ್ರಿಲಿಮಿನರಿ ಸ್ಟೇಜ್ ಅಲ್ಲ. ಸ್ವಲ್ಪ ಮುಂದೆ ಬಂದವನಿಗೆ ಏನ್ ಹೇಳ್ತಿದ್ದಾರೆ? ಯಾರೋ ಬಂದು
ಬಾಪ ಪಾರ್ಟಿಗೆ ಬಾ, ರಾತ್ರಿ ಹೋಗುವ. ಆಫೀಸಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು, ದೀಕ್ಷೆ ಆಗಿದೆ, ನನಗೆ ಪಾರ್ಟಿಗೆ ಕರೀತಾ ಇದ್ದಾರೆ. ತೊಂದರೆ ಇಲ್ಲ, ಅಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದನ್ನ ತಿಂತೇನೆ ಅಂತ ಹೇಳುದು ತಪ್ಪು. ಅದು ಎಲ್ಲಿ, ಅದು ಕನಿಷ್ಠನಿಗೆ ಓಕೆ, ದೀಕ್ಷೆ ಆದವನಿಗೆ ಓಕೆ ಅಲ್ಲ. ದೀಕ್ಷೆ ಆದವನು ಏನ್ ಹೇಳ್ತಾನೆ, ನೀರುಳ್ಳಿ ಬೆಳ್ಳುಳ್ಳಿ ಇರ್ತದೆ, ಆ ನೀರುಳ್ಳಿ ಬೆಳ್ಳುಳ್ಳಿ ತೆಗೆದು ಅದನ್ನು ತಿಂತೇನೆ, ಅದೇ ರಸ ಈಗಾಗ್ಲೇ ಹೋಗಿದೆ. ಯಾವುದು? ಕರ್ಮಿಯ ರಸ ಈಗಾಗ್ಲೇ ಹೋಗಿದೆ. ನೀರುಳ್ಳಿ ಹಾಕ್ಲಿ ಬೆಳ್ಳುಳ್ಳಿ ಹಾಕ್ಲಿ ಅನ್ನವೇ ಇರ್ಲಿ, ಕರ್ಮಿಯ ಕರ್ಮ ಅಲ್ಲಿ ಹೋಗಿದೆ. ಅದನ್ನು ನಾವು ತಿಂದ್ರೆ ಏನ್ ಸಿಗ್ತದೆ? ಮುಂಚೆ ನಾವು ಹಿಂದೆ ಕೇಳಿದ್ದೇವಲ್ಲ, ಏನ್ ಕೇಳಿದ್ದೇವೆ ನಾವು? ಏನ್ ಕೇಳಿದ್ದೇವೆ? ಪಾಪವನ್ನೇ ತಿಂತೇವೆ ಅಂತ ಹೇಳುವ ಶ್ಲೋಕವನ್ನು ಕೇಳಿದ್ದೀರಲ್ಲ. ಏನು ಶ್ಲೋಕ? ಯಾರಿಗಾದ್ರೂ ನೆನಪುಂಟ? ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಜ್ಞಾರ್ಥವಾಗಿ ಕರ್ಮ ಸಹ ಮಾಡಬೇಕು ನಾವು. ಆಗ ನಾವಲ್ಲಿ ಏನು ಯಜ್ಞ ನಡೆದಿದೆ ಅಲ್ಲಿ ಭಗವಂತನಿಗೆ ಕೊಟ್ಟಿದ? ಇಲ್ಲ. ಅದನ್ನು ತಿಂದ್ರೆ ಏನಾಗ್ತದೆ? ನಮಗೆ ಕರ್ಮವೇ ಬರ್ತದೆ. ಇದು ಇಂಟರ್ಮೀಡಿಯೇಟ್. ಪ್ರಿಲಿಮಿನರಿ ಇರೋವನಿಗೆ ಓಕೆ, ಅಟ್ಲೀಸ್ಟ್ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದನ್ನ ಆದ್ರೂ ತಿನ್ನಪ್ಪ ಅಂತ ಹೇಳುದು, ಅದು ಪ್ರಿಲಿಮಿನರಿ ಸ್ಟೇಜ್. ಆದ್ರೆ ಅದೇ ಫೈನಲ್ ಅಲ್ಲ. ನಾವು ಪ್ರಿಲಿಮಿನರಿಯೇ ಆಗಿ ಉಳಿಬಾರ್ದು, ನಾವು ಮುಂದೆ ಹೋಗ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ಈ ಸೆಂಟೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ಅಂಥದ್ದು ಭಕ್ತಿಗೆ ಅನುಕೂಲ ಅಲ್ಲ, ಪ್ರತಿಕೂಲ. ಅಂತಹ ಪ್ರತಿಕೂಲ ಚಟುವಟಿಕೆಗಳನ್ನ ಮಾಡಲೇಬಾರ್ದು. ಯಾರು ಸ್ವಲ್ಪ ಭಕ್ತಿಯ ರುಚಿ ಸಿಕ್ಕಿದವನು, ಜಪಾದಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದವನು, ಪ್ರಭುಪಾದರನ್ನು ನಂಬಲಿಕ್ಕೆ ಶುರು ಮಾಡಿದವನು ನಿಧಾನವಾಗಿ ಇದನ್ನು ಬಿಡಬೇಕು. ಅಜ್ಞಾನಿ ಆದವನ ಚಟುವಟಿಕೆಗಳಿಗೆ ಭಂಗ ತರಬಾರದು. ಆದರೆ ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಈ ಭಾಗ್ಯಶಾಲಿಗೆ ವೈದಿಕ ವಿಧಿಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ನೋಡಿ, ಭಕ್ತರಿಗೆ ಭಾಗ್ಯಶಾಲಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿ. ಭಾಗ್ಯಶಾಲಿ ಯಾಕೆಂದ್ರೆ ನಿಯಮವೇ ಇಲ್ಲ. ಏನು? ಒಂದೇ ನಿಯಮ, ಕೃಷ್ಣನ ಸೇವೆಯೇ ನಿಯಮ. ಏನೂ ಇಲ್ಲ ಬೇರೆ ನಿಯಮ. ಕೃಷ್ಣನ ಸೇವೆ, ಜಪ ಮಾಡುದು, ಭಗವಂತನ ಸೇವೆ ಮಾಡುದು. ಆ 4 ನಿಯಮಗಳು ಸ್ವಾಭಾವಿಕವಾಗಿ ಬರ್ತದೆ ಅಂತ ಭಕ್ತನಿಗೆ. ಸ್ವಾಭಾವಿಕ ಯಾವುದು? ಮಾಂಸಾಹಾರ ತಿನ್ನಬಾರ್ದು, ಅದೆಲ್ಲ ನ್ಯಾಚುರಲ್ ಆಗ್ತದೆ. ಅದನ್ನೇನು ಫೋರ್ಸ್ಫುಲ್ಲಿ ಮಾಡ್ಬೇಕು ಅಂತಿಲ್ಲ. ನಮಗೆ ನೀರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ನೀರುಳ್ಳಿ ಸ್ಮೆಲ್ ಬಂದ್ರೆ 10 ವರ್ಷ ಹಿಂದೆ ತಿಂತಾ ಇದ್ದೆ, ಚೆನ್ನಾಗಿತ್ತು, ಕಾಫಿ ಸ್ಮೆಲ್ ಬರ್ತಾ ಉಂಟು, ಚೆನ್ನಾಗಿತ್ತು, ಆಮೇಲೆ ಫಿಲ್ಮು ಒಳ್ಳೆದಿತ್ತು, ಹೀಗೆಲ್ಲ ಕಾಣ್ತದಲ್ಲ. ನಮಗೆ ಅದ್ರಲ್ಲಿ ಸ್ವಲ್ಪ ಆಸೆ ಇದೆ, ಇನ್ನೂ ಕೂಡ ಸ್ವಲ್ಪ ಆಸೆ ಇದೆ. ಅಂದ್ರೆ ನಾನಿನ್ನು ಕನಿಷ್ಠ. ಅದ್ರ ಸ್ವಲ್ಪ ಮೇಲೆ ಬಂದವನಿಗೆ ಏನಪ್ಪ ಇದು ಅಂತ ಹೇಳಿ ಅನ್ನಿಸ್ತದೆ. ಬೇಡ, ಇಂಥದ್ದೆಲ್ಲ ಇದೇನು ಜೀವನ ಮಾಡಿದ್ದೇನೆ ನಾನು ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅಂತಹ ಭಾಗ್ಯಶಾಲಿಗೆ ವೈದಿಕ ವಿಧಿಗಳನ್ನು ಅನುಸರಿಸುವ ಅಗತ್ಯವಿಲ್ಲ. ಏಕೆಂದರೆ ನಿಯತ ಕರ್ತವ್ಯಗಳನ್ನು ಮಾಡುವುದರಿಂದ ಪಡೆಯುವ ಎಲ್ಲ ಪರಿಣಾಮಗಳನ್ನು ನೇರವಾದ ಕೃಷ್ಣ ಪ್ರಜ್ಞೆಯಿಂದ ಪಡೆಯಬಹುದು. ಇದು ಯಾಕೆ ಅಂತ ನಿಮಗೆ ಗೊತ್ತುಂಟು. ಯಾಕೆ ಅಂತ ಹೇಳಿದ್ರೆ, ನೇರವಾಗಿ ಭಗವಂತನ ಸೇವೆ ಮಾಡಿದ್ರೆ ನ್ಯಾಚುರಲಿ ವರ್ಣಾಶ್ರಮ ಫಾಲೋ ಆಗ್ತದೆ. ಅಂದ್ರೆ ನೇರವಾಗಿ ಭಗವಂತನ ಭಕ್ತಿ ಮಾಡಿದವನು ವರ್ಣಾಶ್ರಮವನ್ನ ನ್ಯಾಚುರಲಿ ಫಾಲೋ ಮಾಡಬೇಕು. ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್. ಅವನಿಗೆ ನಿಜವಾಗಿ ಕೃಷ್ಣ ಪ್ರಜ್ಞೆ ಬಂದಿದೆಯಾ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಆಗ್ತದೆ. ಅಂದ್ರೆ ಲೋಕವನ್ನ ಡಿಸ್ಟರ್ಬ್ ಮಾಡುವ ಹಾಗೆ ಅವನು ಜೀವನ ಮಾಡಬಾರ್ದು. ಲೋಕವನ್ನ ಡಿಸ್ಟರ್ಬ್ ಮಾಡುವ ಹಾಗೆ ಜೀವನ ಮಾಡ. ಏನಾದ್ರೂ ಪ್ರಶ್ನೆ ಇದ್ರೆ ಡಿಸ್ಕಸ್ ಮಾಡೋಣ, ಇಲ್ಲ ಅಂದ್ರೆ ಮುಂದೆ ಹೋಗ್ತೇನೆ. ಇಂಪಾರ್ಟೆಂಟ್ ಶ್ಲೋಕ. ನಾವೆಲ್ಲರೂ ನಮ್ಮ ಹದ್ದು ಬಸ್ತಿನಲ್ಲಿಲ್ಲ, ಯಾವುದೋ ಒಂದು ವಿಚಾರದಲ್ಲಿ ನಾವು ಕಂಟ್ರೋಲ್ ನಲ್ಲಿ ಇದ್ದೇವೆ ನಾವು ಅಂತ ಹೇಳುವ ಶ್ಲೋಕ. ನಾವೆಲ್ಲ ಅನ್ಕೊಳ್ತೇವಲ್ಲ, ನಾನೇ ಎಲ್ಲ ನಡೆಸ್ತಾ ಇರುವುದು, ನನ್ನ ಮನೆಯ ದನಿ ನಾನೇ, ನನ್ನ ಮನೆಯ ಯಜಮಾನ ನಾನೇ, ನಾನ್ ದುಡಿದು ತಂದ್ರೆ ಮಾತ್ರ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ಆಮೇಲೆ ಎಲ್ಲರಿಗೂ ಸಿಗ್ತದೆ ಊಟ, ನಾನಿಲ್ಲದಿದ್ರೆ ನಡೆಯುವುದಿಲ್ಲ, ನಾನೇ ಭಗವದ್ಗೀತೆ ಕ್ಲಾಸ್ ತಕೊಳ್ಳುದು, ನಾನಿಲ್ಲದಿದ್ರೆ ನಡೆಯುವುದಿಲ್ಲ, ನಾನೇ ಈ ಸೇವೆ ಮಾಡುದು, ನಾನಿಲ್ಲದಿದ್ರೆ ನಡೆಯುವುದಿಲ್ಲ ಅಂತ ಹೇಳೋ ಒಂದು ಹಮ್ಮಿದೆಲ್ಲ ನಮಗೆಲ್ಲರಿಗೂ, ಹೆಚ್ಚಿನವರಿಗೆ ನಮಗೇನಿದೆ ಆ ಹಮ್ಮಿದೆ, ನಾನೇ ಎಲ್ಲ ಮಾಡುವನು ಅಂತ ಹೇಳಿ. ಆದ್ರೆ ಯಾರು ಮಾಡ್ತಾ ಇರುವುದು ಅಂತ ಈ ಶ್ಲೋಕ ಹೇಳ್ತದೆ. ನೀನಲ್ಲಪ್ಪ, ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ನೀನಲ್ಲಪ್ಪ ಮಾಡುದು, ನನ್ನ ಸೇವಕಿ ಪ್ರಕೃತಿ ಇದನ್ನೆಲ್ಲ ಮಾಡ್ತಾ ಇರುವುದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಸೇವಕಿ ಪ್ರಕೃತಿ ಇದನ್ನೆಲ್ಲ ನಡೆಸ್ತಾ ಇರೋದು. ನಾನೇ ಹೇಳಿದ್ದು ಇದೆಲ್ಲ ಮಾಡ್ಲಿಕ್ಕೆ, ನಿನಗೆ ಟ್ರೈನಿಂಗ್ ಕೊಟ್ಟು ನೀನು ಒಳ್ಳೆದಾಗಿ ನನ್ನ ಕಡೆ ಬರ್ಲಿ ಅಂತ ಹೇಳಿ. ಸುಮ್ಮನೆ ಅಲ್ಲೇ ಕೊಳಿಬೇಡ ನೀನು, ನಾನೇ ಹೇಳ್ತಾ ಇರೋದು ಅಂತ. ಒಂದ್ಸಲ ಇಂದ್ರನಿಗೆ ಶಾಪ ಸಿಕ್ತಂತೆ. ಹೇಗೆ ಶಾಪ ಸಿಕ್ಕಿತು ಅಂತ ಹೇಳಿ, ಅವನಿಗೆ ಹಂದಿಯಾಗಿ ಹುಟ್ಟಬೇಕಾಗಿ ಬಂತು. ಹಂದಿಯಾಗಿ ಎಲ್ಲ ಹಂದಿಯ ಹೆಂಡತಿರ ಜೊತೆ ಆ ಹಂದಿ ಬದುಕ್ತಾ ಇತ್ತು. ಇಂದ್ರ ಹಂದಿ ಬದುಕ್ತಾ ಇತ್ತು, ತುಂಬಾ ಖುಷಿ. ಯಾಕೆ ಖುಷಿ ಹಂದಿಗೆ? ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರ ತೃಪ್ತಿ, ತುಂಬಾ ಅವಕಾಶ.
ಇಂದ್ರಿಯ ತೃಪ್ತಿಗೆ ತುಂಬಾ ಅವಕಾಶ. ಒಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಆಮೇಲೆ ತಿನ್ನುವುದು ಏನು ಅಂತ ನಿಮಗೆಲ್ಲ ಗೊತ್ತು. ಹೋಗಿದ್ದೇನ ನಾನು? ಒಂದು ನಿಮಿಷ. ಹೋಗಿದ್ನಾ? ಏನ್ ತಿನ್ನುದು ಅಂತ ಗೊತ್ತು ನಮಗೆಲ್ಲ, ಅದನ್ನು ಹೇಳ್ಬೇಕು ಅಂತಿಲ್ಲ. ಅಂತ ಹಂದಿಯನ್ನು ತಿನ್ನೋರು ನಾವು ಆಗ್ಬಾರ್ದು, ಆ ಹಂದಿಯೂ ಆಗ್ಬಾರ್ದು. ನಾವು ಹಂದಿಯನ್ನು ತಿನ್ನುವವರು ಆಗ್ಬಾರ್ದು, ಹಂದಿಯೂ ಆಗ್ಬಾರ್ದು. ನಾರದ ಮುನಿಗಳು ಬರ್ತಾರೆ, ಇವನ ಶೋಚನೀಯ ಪರಿಸ್ಥಿತಿ ನೋಡಿ ಹಂದಿಯಲ್ಲಿ ಬಂದು ಹೇಳ್ತಾರೆ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ನೀನು ಇಂದ್ರ. ಸಾಕು ಇಲ್ಲಿ ಈ ತರ ಎಂಜಾಯ್ ಮಾಡಿದ್ ನೀನು, ಇದು ನಿಜವಾದ ಎಂಜಾಯ್ ಅಲ್ಲ, ಇದಕ್ಕಿಂತ ಎಂಜಾಯ್ ಮೇಲೆ ಇದೆ ಸ್ವರ್ಗದಲ್ಲಿ, ಅಲ್ಲಿಗೆ ಬಾ, ನಿನಗೆ ಕೆಪಾಸಿಟಿ ಇದೆ ಅಲ್ಲಿ ಮಾಡುವದ್ದು, ಬಾ ಅಂತ ಹೇಳ್ತಾನೆ. ಆಗ ಹೇಳ್ತಾನಂತೆ, ಇಲ್ಲ ಇಲ್ಲ, ನನಗೆ ಇನ್ನು ತುಂಬಾ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಇದೆ, ನನಗೆ ತುಂಬಾ ಹೆಂಡತಿಯರಿಲ್ಲಿದ್ದಾರೆ, ತುಂಬಾ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಬೇಕು, ನಿನಗೇನು ಅರ್ಜೆಂಟ್ ಅಂತ ನಾರದ ಮುನಿಗಳಲ್ಲೇ ಕೇಳ್ತಿದ್ದಾರೆ. ಅಂತಹ ಸ್ಥಿತಿ ನಮಗೆ ಅಂತಹ ಸ್ಥಿತಿ. ನಾನೇ ಎಲ್ಲ, ನನ್ನ ಮಕ್ಕಳನ್ನ ನಾನೇ ನೋಡ್ಕೊಳ್ಳೋದು ಎಲ್ಲ ನಾನೇ. ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ಎಲ್ಲರೂ ನಿನ್ನ ಸೇವಕರು, ನಾನು ಅವರ ಸೇವೆ ಮಾಡುದು. ಯಾಕೆಂದ್ರೆ ನಿನ್ನ ಸೇವೆ ಮಾಡುದಂದ್ರೆ ಅವರ ಸೇವೆ ಮಾಡ್ಲೇಬೇಕು ನಾನು. ಅಂದ್ರೆ ಎಲ್ಲರನ್ನು ಭಕ್ತರಾಗಿ ನೋಡ್ತಿದ್ರು ಅವರು. ಹಾಗೆ ಅಂತ ಹೇಳಿ ಭಗವಂತನ ಬಿಟ್ಟು ಬರೀ ಅವರನ್ನು ಮಾತ್ರ ಸೇವೆ ಮಾಡುದಲ್ಲ, ಭಗವಂತನ ಜೊತೆ ಅವರ ಸೇವೆ ಮಾಡುವಂಥದ್ದು. ನಾವು ಹಾಗೆ ಮಾಡ್ಬೇಕು. ಈಗ ಉದಾಹರಣೆಗೆ ನಾವು ಯಾರೋ ಕೇಳ್ತಾರಲ್ಲ, ಏನ್ ಹೇಳ್ತಾರೆ, ಅಮ್ಮ ದಾನ ಕೊಡಿ, ಭಿಕ್ಷೆ ಕೊಡಿ ಅಂತ ಕೇಳ್ತಾರೆ. ನಾವು ಭಗವಂತನ ಪ್ರಸಾದ ಕೊಡ್ಬೇಕು. ಭಗವಂತನಿಗೆ ಸಂಬಂಧಪಟ್ಟದ್ದು ಅವರಿಗೆ ಕೊಡುವಾಗ ಅವರಿಗೆ ಸೇವೆ ಆಗ್ತದೆ. ಸುಮ್ಮನೆ ಹಣ ಕೊಟ್ರೆ ಏನಾಗ್ತದೆ, ಅವರು ಏನೋ ಮಾಡ್ತಾರೆ, ಅದನ್ನ ಸಿಗರೇಟೋ ಏನೋ ತೆಗಿತಾರೆ, ಅದೇನು ರಿಸ್ಕ್ ಅದು. ಆದ್ರೆ ಪ್ರಸಾದ ಕೊಡಬಹುದು, ಅಥವಾ ಬೇರೆ ಏನಾದ್ರೂ ಈ ತರ ಹೆಲ್ಪ್ ಮಾಡಬಹುದು. ಅಥವಾ ಪ್ರಭುಪಾದರಿಗೆ ಕೊಟ್ಟಂತಹ ಯಾವುದಾದ್ರೂ ವಸ್ತ್ರವನ್ನ ಕೂಡ ಕೊಡಬಹುದು, ಏನು ತೊಂದರೆ ಇಲ್ಲ, ವಸ್ತ್ರವನ್ನು ಕೂಡ ಕೊಡಬಹುದು. ಆದ್ರೆ ಇದಕ್ಕಿಂತ ಜಾಸ್ತಿ ಅವರಿಗೆ ಕೊಡುವಾಗ ಹೇಳಬೇಕು, ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕೆ ಪ್ರಯತ್ನ ಪಡಿ, ಒಂದು ಸಲ ಆದ್ರೂ ಹರೇ ಕೃಷ್ಣ ಹೇಳಿ ಅಂತ ಹೇಳ್ಬೇಕು. ಈ ರೀತಿಯಲ್ಲಿ ಏನಾಗ್ತದೆ, ಅವರಿಗೆ ಒಂದು ಸಲ ಆದ್ರೂ ಹರೇ ಕೃಷ್ಣ ಹೇಳಿದಂತ ಫಲ ಸಿಗ್ತದೆ. ಕಾರ್ಯಗಳನ್ನು ಮುಂದೆ ಹೋಗ್ತಾ ಇದ್ದೇನೆ. ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ನಾನೇ ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ತಿದ್ದೇನೆ, ತ್ರಿಗುಣವೇ ಮಾಡ್ತಾ ಇದೆ. ಆದ್ರೆ ಇದು ತ್ರಿಗುಣ ಮಾಡ್ತಾ ಇಲ್ಲ. ನಾವು ಮಾಡುವಂತ ಭಕ್ತಿ ಭಗವಂತನ ನೇರ ಮಾಡಿಸ್ತಾ ಇರುವಂತದ್ದು. ಬೇರೆ ಕರ್ಮಗಳು ನಾವು ಯಾವಾಗ ಮಾಡ್ತೇವೆ ಅದು ತ್ರಿಗುಣಗಳವೇ ಮಾಡುವುದು. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಅಂತಹ ಮೂಢ ನಾನು. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲೆಯಲ್ಲಿ ಇರುವಂತೆ ತೋರಬಹುದು. ತುಂಬಾ ಇಂಪಾರ್ಟೆಂಟ್. ಭಕ್ತನು ಅಭಕ್ತನು ಒಂದೇ ನೆರೆಯಲ್ಲಿ ಇದ್ದಾನೆ ಅಂತ ಕಾಣ್ತದೆ ನೋಡುವಾಗ. ಅವನು ಹೋಗ್ತಾನೆ, ಇವನು ಹೋಗ್ತಾನೆ, ಅವನು ಕೆಲಸ ಮಾಡ್ತಾನೆ, ಇವನು ಕೆಲಸ ಮಾಡ್ತಾನೆ. ಆದರೆ ಅವರಿಬ್ಬರ ಸ್ಥಾನಗಳಲ್ಲಿ ತೀವ್ರ ವ್ಯತ್ಯಾಸವಿದೆ. ಅವನು 3 ಹೊತ್ತು ತಿಂತಾನೆ, ಇವನು 3 ಹೊತ್ತು ತಿಂತಾನೆ. ಏನು ವ್ಯತ್ಯಾಸ ಅಂತ ನೋಡೋಣ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನೂ ಮಾಡುವವನು ಎಂದು ದೃಢವಾಗಿ ನಂಬಿರುತ್ತಾನೆ. ಈಗ ಯಾರಾದ್ರೂ ಕೇಳಿದ್ರೆ ನೀನ್ ಬರ್ತೀಯ? ಎಸ್, ನಾಳೆ ಖಂಡಿತವಾಗಿ ಬರ್ತೇನೆ ಅಂತ ಹೇಳ್ತಾನೆ. ಆದ್ರೆ ಭಕ್ತ ಏನ್ ಹೇಳ್ತಾರೆ? ಭಗವಂತನ ಏನ್ ಹೇಳ್ತಾನೆ? ಮರ್ಸಿ ಇದ್ರೆ, ಬೈ ದ ಮರ್ಸಿ ಆಫ್ ಕೃಷ್ಣ ನಾನು ಬರ್ತೇನೆ, ಕೃಷ್ಣ ಅನುಕೂಲ ಮಾಡಿಕೊಟ್ರೆ ನಾನು ಬರ್ತೇನೆ, ಎಲ್ಲ ಕೃಷ್ಣನದ್ದು ಅಂತ ಹೇಳ್ತಾನೆ ಭಕ್ತ. ಎಷ್ಟು ವ್ಯತ್ಯಾಸ ಉಂಟು ನೋಡಿ. ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಉಂಟು. ಆದ ಕಾರಣ ಒಂದೇ ಅಲ್ಲ ಅದು. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯು ಸೃಷ್ಟಿ ಮಾಡಿದೆ. ಈ ದೇಹದ ಯಂತ್ರವನ್ನು ಯಾರು ಸೃಷ್ಟಿ ಮಾಡಿದ್ದು? ಪ್ರಕೃತಿ. ಮತ್ತು ಯಾರು ಪ್ರಕೃತಿಗೆ ಹೇಳಿದ್ದು? ಭಗವಂತನ ಕಣ್ಣೋಟದಿಂದ ಅದ್ದಿದೆಲ್ಲ. ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಯಾವನಿಗೆ ತಿಳಿಯದು? ಯಾರಿಗೆ? ಮೂಢನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಕಟ್ಟಕಡೆಯದಾಗಿ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ಗೊತ್ತುಂಟ ಇಲ್ವಾ? ನಿಜವಾಗಿ ಅವನು ಕೃಷ್ಣನ ನಿಯಂತ್ರಣದಲ್ಲೇ ಇರುವುದು, ಆದ್ರೆ ಗೊತ್ತಿಲ್ಲ ಅವನಿಗೆ, ಯಾರಿಗೂ ಗೊತ್ತಿಲ್ಲ. ಭಕ್ತನಿಗೆ ಮಾತ್ರ ಗೊತ್ತಾಗ್ತದೆ. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ನಾನೇ ಮಾಡಿದ್ದೆಲ್ಲ, ನಾನೇ ಮಾಡಿದ್ದು. ಆದ್ರೆ ಭಕ್ತಿಯಲ್ಲಿ ಬರುವಾಗ ಕೂಡ ನಾವು ಜಾಗ್ರತೆ ಬೇಕು. ಆ ಸೇವೆ ನಾನು ಮಾಡಿದ್ದು, ನನ್ನಿಂದಾಗಿ ಆ ಸೇವೆ ನಡೀತಾ ಇರುವಂಥದ್ದು, ಇದು ಭಗವಂತ ನೋಡ್ತಾನೆ ಹೃದಯದಲ್ಲಿ.
ಭಗವಂತ ನೋಡ್ತಾನೆ ಇವನು ಹೇಗೆ, ಇವನ ಭಾವನೆಗಳು ಹೇಗಿದೆ, ಎಷ್ಟು ಇವನು ಸರೆಂಡರ್ ಆಗಿದ್ದಾನೆ, ಎಲ್ಲವನ್ನು ಭಗವಂತ ನೋಡ್ತಾನೆ. ಆದ ಕಾರಣ ಹೃದಯ ನಿರ್ಮಲವಾಗುವುದು ಅಂತ ಹೇಳಿದ್ರೆ, ಹೃದಯದಲ್ಲಿ ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಇದನ್ನು ಮಾಡಿದ್ರೆ ಮಾತ್ರ ಯಾವತ್ತು ಭಗವಂತನ ನಾಮಸ್ಮರಣೆ ಬಾಯಲ್ಲಿ ಬರ್ಲಿಕ್ಕೆ ಸಾಧ್ಯ. ಹೇಗಿರ್ಬೇಕು ನಾವು? ತೃಣಾದಪಿ ಸುನೀಚೇನ. ತೃಣ ಅಂದ್ರೆ ನಾನು ಏನೂ ಇಲ್ಲ, ಏನೂ ಇಲ್ಲ, ನಾನು ತೃಣ. ತೃಣ ಅಂತ ಹೇಳಿದ್ರೆ ಹುಲ್ಲು ಕಡ್ಡಿಗಿಂತ ಕೀಳು. ಹುಲ್ಲು ಕಡ್ಡಿಗೆಲ್ಲ ಮೆಟ್ಟಿಕೊಂಡು ಹೋಗ್ತೇವಲ್ಲ ನಾವು. ಅದೇನಾದ್ರೆ ಹೇಳ್ತದ ನನ್ನನ್ನು ಮೆಟ್ಟಬೇಡ ಅಣ್ಣ, ಮೆಟ್ಟಬೇಡ ನನ್ನನ್ನು ಅಂತ ಹೇಳ್ತದೆ? ಇಲ್ಲ, ಮೆಟ್ತಾ ಹೋಗ್ತೇವೆ ನಾವು ಹುಲ್ಲಿಗೆ. ಅದೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಪುನಃ ಶಕ್ತಿ ಇದ್ರೆ ಎದ್ದು ನಿಲ್ತದೆ, ಸೂರ್ಯನ ಬೆಳಕು ಬರುವಾಗ ಪುನಃ ಎದ್ದು ನಿಲ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ನಮಗೆ ಏನೇ ಕಷ್ಟ ಬಂದ್ರು, ಯಾರು ಏನೇ ಹೇಳಿದ್ರು ನಾವು ಚಿಂತನೆ ಮಾಡಬಾರ್ದು. ಆದ್ರೆ ಬೇರೆ ಭಕ್ತರಿಗೆ ಮಾಡಿದ್ರೆ ನಮಗೆ ಕೋಪ ಬರೋದು ಸಹಜ. ನನಗೆ ಏನಾದ್ರೂ ಹೇಳಿದ್ರೆ, ಅಯ್ಯೋ ನೀನೇನಪ್ಪ ಸುಮ್ನೆ ಹರೇ ಕೃಷ್ಣ ಹೇಳಿ ಟೈಮ್ ವೇಸ್ಟ್ ಮಾಡ್ತಿದ್ದೆ, ಪರವಾಗಿಲ್ಲ ಸುಮ್ನೆ ಇರುವ, ನನಗೆ ಹೇಳ್ತಿದ್ದಾನೆ, ಏನ್ ತೊಂದರೆ ಇಲ್ಲ, ಸುಮ್ನೆ ಇರುವ. ಆದ್ರೆ ನಿಮ್ಮ ಆ ಡಿವೋಟೀಸ್ ಎಲ್ಲ ಇದ್ದಾರಲ್ಲ, ಏನ್ ಟೈಮ್ ವೇಸ್ಟ್ ಮಾಡ್ತಾರೆ, ಇಮಿಡಿಯೇಟ್ ನಮಗೆ ಕೋಪ ಬರ್ಬೇಕು. ಏನು, ಯಾಕೆ ಹಾಗೆ ಹೇಳ್ತಿದ್ದೀರಾ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಮ್ಗೆ ಏನಾದ್ರು ಹೇಳಿ ಅದರ ಎಕ್ಸ್ಪ್ಲೇನ್ ಮಾಡಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಎಕ್ಸ್ಪ್ಲೇನ್ ಮಾಡಿ. ಅವ್ರ ಜೊತೆ ಕೇಳ್ಬೇಕು, ಯಾಕೆ ಹಾಗೆ ಹೇಳ್ತಿದ್ದೀರಿ ನೀವು ಅಂತ ಕೇಳ್ಬೇಕು. ನನಗೆ ಹೇಳ್ತಾ ಆಯ್ತು ಸರಿ ಬಿಡು, ತೊಂದರೆ. ಒಂದು ಉದಾಹರಣೆ ಈ ರೀತಿಯಲ್ಲಿ. ಆದುದರಿಂದ ಇಲ್ಲಿದೆ, ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಕಟ್ಟ ಕಡೆಯದಾಗಿ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದೂ ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನು ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈಗೋ ಅಂತ ಹೇಳಿದ್ರೆ ಇದೆ. ನಿಜವಾದ ಈಗೋ ಅಂದ್ರೆ ನಾನು ಕೃಷ್ಣನ ಭಕ್ತ, ಅದೇ ನಿಜವಾದ ಈಗೋ. ಇಲ್ಲ ಮತ್ತೆ ಎಲ್ಲ ತಪ್ಪು ತಿಳುವಳಿಕೆ ಅಥವಾ ಫಾಲ್ಸ್ ಈಗೋ ಅಂತ ಹೇಳ್ತಾರೆ, ಅಜ್ಞಾನ ಅದು. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ದೇವೋತ್ತಮ ಪರಮ ಪುರುಷನು ಆಜ್ಞೆಯಂತೆ ಐಹಿಕ ಪ್ರಕೃತಿಯು ಸೃಷ್ಟಿಸಿದೆ. ಇದು ಯಾವುದು ಜಡವಾದ ಮತ್ತು ಸೂಕ್ಷ್ಮವಾದ ದೇಹ? ಯಾರಾದ್ರೂ ಹೇಳ್ತೀರಾ? ಯಾವುದು ಇದು ಜಡವಾದ ಮತ್ತು ಸೂಕ್ಷ್ಮವಾದ ದೇಹ? ಆ ಪ್ರಕೃತಿಯನ್ನು ಕೃಷ್ಣನೇ ಮಾಡ್ತಾನೆ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಚರಾಚರಂ, ಅದನ್ನೇ ಹೇಳಿದ್ದಾರೆ. ಭಗವಂತನ ಆಜ್ಞೆಯಲ್ಲೇ ಈ ಪ್ರಕೃತಿ ನಡೆಯುವಂಥದ್ದು. ಜಡವಾದ ಮತ್ತು ಸೂಕ್ಷ್ಮವಾದ ದೇಹ ಯಾವುದು? ಯಾರಾದ್ರೂ ಹೇಳಿ. ನಿಮ್ಗೆಲ್ಲ ಗೊತ್ತು, ದಯವಿಟ್ಟು ಹೇಳಿ, ಎಲ್ಲರೂ ಗೊತ್ತಿದು. ಜಡವಾದ್ದು ನಮ್ಮ ಭೌತಿಕ ಶರೀರ, ಸೂಕ್ಷ್ಮವಾದದ್ದು ಮನಸ್ಸು, ಇಂಟೆಲಿಜೆನ್ಸ್, ಅದು ಮೈಂಡ್ ಇಂಟೆಲಿಜೆನ್ಸ್ ಅದು ಅಲ್ವಾ? ಇನ್ನೊಂದು ಮೈಂಡ್ ಇಂಟೆಲಿಜೆನ್ಸ್, ಮತ್ತೊಂದು ಈಗೋ. ಈಗೋ ಈಗೋ ಮನ ಬುದ್ಧಿ ಅಹಂಕಾರ, ಇದು ಸೂಕ್ಷ್ಮ ದೇಹ. ಸ್ಥೂಲ ದೇಹ ಯಾವುದು? ಮೇಲೆ ಇರೋ ಜಡವಾದ ದೇಹ, ಭೌತಿಕ ಅದೇ ಶರೀರ. ಯಾವುದು? ಅದರದ್ದು ಇಂಗ್ರೀಡಿಯೆಂಟ್ಸ್ ಏನು? ಭೂಮಿ, ನೀರು, ಪಂಚಭೂತಗಳು ಪ್ರಭು, ಪಂಚಮಹಾಭೂತ. ದೇಹೋಯಂ ಪಾಂಚಭೌತಿಕಂ ಅಲ್ವಾ? ಈ ದೇಹವು ಪಂಚಭೌತಿಕದಿಂದ ಪಂಚಭೂತಗಳಿಂದ ಮಾಡಿದಂತಹ ಜಡವಾದ ದೇಹ. ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದು ಸೂಕ್ಷ್ಮ ದೇಹ. ಇದೆಲ್ಲವನ್ನು ಯಾರು? ಐಹಿಕ ಜಗತ್ತು ಸೃಷ್ಟಿಸಿದೆ. ಎಲ್ಲಿಂದ? ಭಗವಂತನಿಂದ. ಭಗವಂತನ ಆಜ್ಞೆಯಿಂದಲೇ ಈ ಸೂಕ್ಷ್ಮ ಮತ್ತು ಸ್ಥೂಲ ದೇಹ ನಡೀತಾ ಇರುವಂತದ್ದು. ನಾವ್ ಅನ್ಕೊಳ್ತೇವೆ ಇದು ನನ್ನ ದೇಹ, ಇದು ನನ್ನ ಮನಸ್ಸು. ನಾನು ಅನ್ಕೊಳ್ತಾ ಇದ್ದೀನಿ ನನ್ನ ಮನಸ್ಸು ಅಲ್ಲ, ನನ್ನ ದೇಹವೂ ಅಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರು ಏನ್ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಾ? ಶಂಕರಾಚಾರ್ಯರು ಏನ್ ಹೇಳ್ತಾರೆ? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಮನಃ, ಬುದ್ಧಿ, ಅಹಂಕಾರ ಅಂತ ಹೇಳುವ ಈ ಚಿತ್ತ ನಾನಲ್ಲ. ನಾನು ಯಾರು? ಆತ್ಮ. ಆತ್ಮ ನಾನು ಅಂತ ಹೇಳ್ತಾನೆ. ಅದು ನಿಜವಾದ ಐಡೆಂಟಿಟಿ. ನಾನು ಆತ್ಮ ಅಂತ ಹೇಳೋದು ನಿಜವಾದ ಐಡೆಂಟಿಟಿ. ಆಮೇಲೆ ಅದಕ್ಕಿಂತ ಮಿಗಿಲಾದ ನಿಜವಾದ ಐಡೆಂಟಿಟಿ ಯಾವುದು? ನಾನು ಭಗವಂತನ ಸೇವಕ. ನಾನು ಆತ್ಮ, ಆದರೆ ಭಗವಂತನ ಸೇವಕ ಅಂತ ಹೇಳೋದು ನಿಜವಾದ ಐಡೆಂಟಿಟಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಭೂಢಮತೆ. ಬರೀ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಸಾಲ್ತು. ಆದುದರಿಂದ ಅವನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಯಾರಿಗೆ? ಅಜ್ಞಾನಿಗೆ. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡದ್ದರಿಂದ, ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಇದು ಮಾಡಿದ್ದೇವಲ್ಲ,
ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ್ದೇವೆ, ಗೊತ್ತಿದ್ದು ಮಾಡಿದ್ದೇವೆ. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡುತ್ತದೆ. ಅದನ್ನ ಮಾಡಿ 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 ಎಷ್ಟು ಹೇಳಿದ್ರು ತಲೆಗೆ ಹೋಗುದಿಲ್ಲ. ಎಮ್ಮೆ ಚರ್ಮದ ಹಾಗೆ ಆಗಿದೆ ನಂದು. ಎಷ್ಟು ಹೇಳಿದ್ರು ಕೂಡ ನನಗೆ ತಲೆಗೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಮಾಡಿದ್ದೇ ಮಾಡಿ ಅದೇ ಅಭ್ಯಾಸ ಆಗಿದೆ, ಅದೇ ಅಭ್ಯಾಸ ಆಗಿದೆ. ಅದರಿಂದ ಹೊರಗೆ ಬರಬೇಕಿದ್ರೆ ಕೃಪೆ ಬೇಕು. ಆ ಕೃಪೆ ಭಗವಂತನಿಂದಲೇ ಸಾಧ್ಯ, ಭಗವಂತನ ಭಕ್ತರಿಂದ ಸಾಧ್ಯ. ಆದ ಕಾರಣ ಅಂತ ಕೃಪಾ ವರ್ಷ ಬರಬೇಕು. ನಾವೊಂದು ಉದಾಹರಣೆ ಕೊಟ್ಟಿದ್ದೇವೆ. ನಡೆದ ದಾರಿಯನ್ನ ಅದೇ ನಡೆದು ಪ್ರತಿ ವರ್ಷ ಅಲ್ಲೇ ನಡೆದ್ರೆ ನಮಗೆ ಗೊತ್ತಾಗ್ತದೆ ಅದೇ ದಾರಿ ಅಂತ. ಆದ್ರೆ ಅದೇ ಒಳ್ಳೆ ದಾರಿ ಅಂತ ಅಲ್ಲ ಅಂತ ಇಟ್ಕೊಳ್ಳೋಣ. ಆ ದಾರಿಯಿಂದ ಹೊರಗೆ ಬರುವುದು ಹೇಗೆ? ಒಳ್ಳೆ ಮಳೆ ಒಂದು 3-4 ವರ್ಷ ಆದ್ರೆ ಆ ದಾರಿ ಮುಚ್ಚಿ ಹೋಗ್ತದೆ. ಅಂತಹ ದಾರಿ ಮುಚ್ಚಿ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಭಗವಂತನ ಭಕ್ತರು ಕೊಡುವಂತ ಹರೇ ಕೃಷ್ಣ ಮಹಾಮಂತ್ರದ ಮಳೆ ಆದ್ರೆ ನಿಧಾನವಾಗಿ ನಾವು ಕೆಟ್ಟ ದಾರಿಯಲ್ಲಿ ನಡೆದಿದ್ದೇವಲ್ಲ, ಇಂದ್ರಿಯ ತೃಪ್ತಿಯ ದಾರಿಯಲ್ಲಿ ನಡೆದಿದ್ದೇವೆ, ಅದು ನಿಧಾನವಾಗಿ ಮುಚ್ಚಿ ಹೋಗ್ತದೆ. ಇದರಿಂದ ಅವನು ಕೃಷ್ಣನೊಡನೆ ಹೊಸ ದಾರಿ ಸೃಷ್ಟಿಯಾಗಿ ನಿತ್ಯ ಸಂಬಂಧವನ್ನು ಮರೆತು ಬಿಟ್ಟದ್ದನ್ನ ಪುನಃ ಗೊತ್ತಾಗ್ತದೆ ಅವನಿಗೆ. ಕೃಷ್ಣನೊಡನೆ ತನ್ನ ನಿತ್ಯ ಸಂಬಂಧವನ್ನು ಯಾಕೆ ಮರಿತಾನೆ? ಹೋಗುದೇ ಬೇರೆ ದಿಕ್ಕಿನಲ್ಲಿ, ಕೃಷ್ಣನ ದಿಕ್ಕಿಗೆ ಹೋಗ್ತಾ ಇಲ್ಲಲ್ಲ. ಇಂದ್ರಿಯ ತೃಪ್ತಿ ಅಂತ ಹೇಳಿದ್ರೆ ಮಾಯೆಯ ದಿಕ್ಕಿಗೆ ಹೋಗುವವನಿಗೆ ಹೇಗೆ ಕೃಷ್ಣ ಸಿಗ್ಲಿಕ್ಕೆ ಸಾಧ್ಯ? ಆದುದರಿಂದ ಅಜ್ಞಾನಿಯು ದೇವೋತ್ತಮ ಪರಮ ಪುರುಷನಿಗೆ ಹೃಷಿಕೇಶ ಅಥವಾ ಐಹಿಕ ಶರೀರದ ಇಂದ್ರಿಯಗಳ ಪ್ರಭು ಎಂದು ಹೆಸರು ಎನ್ನುವುದನ್ನು ಮರೆತು ಬಿಡುತ್ತಾನೆ. ಅಜ್ಞಾನಿ ಏನ್ ಅಂದ್ಕೊಳ್ತಾನೆ? ನಾನೇ ಇಲ್ಲ, ಈ ಇಂದ್ರಿಯ ನಂದೇ. ಅಂದ್ರೆ ಇಂದ್ರಿಯದ ಅಧಿಪತಿಯೇ ಕೃಷ್ಣ. ಅದಕ್ಕೋಸ್ಕರ ಅವನ ಹೆಸರೇ ಹೃಷಿಕೇಶ. ನಿಲ್ಸೋಣ ಇಲ್ಲಿಗೆ. ಏನಾದ್ರು ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಏನಾದ್ರೂ ತಪ್ಪಿದ್ರೆ ನನಗೆ ಮಾತೆಯೂ ಹೇಳ್ಬೋದು, ಈಗಲೂ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಉದಾಹರಣೆಗೆ ನನ್ನ ಆ ಪ್ರಭುಗಳು ನನಗೆ ಪುನಃ ಹೇಳಿದ್ರಲ್ಲ, ಅದು ತಪ್ಪಿದೆ, ತಪ್ಪು ಅಥವಾ ಸಮಂಜಸವಾಗಿಲ್ಲ, ನೀವು ಅದನ್ನು ಪುನಃ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗೆ ನೀವೆಲ್ಲರೂ ಎಲ್ಲೆಲ್ಲಿ ನಾನು ತಪ್ಪಿದ್ದೇನೆ ಅದನ್ನ ನೀವು ಕರೆಕ್ಷನ್ ಮಾಡಿದ್ರೆ ಮುಂದೆ ನಮಗೆಲ್ರಿಗೂ ಈಸಿ ಆಗ್ತದೆ ಹೋಗುವಾಗ. ಹರೇ ಕೃಷ್ಣ.